ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಗತಃ ಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿರವರ ಪಾದರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಇವತ್ತಿನ ದಿನ ನರಕ ಚತುರ್ದಶಿ ದೀಪಾವಳಿ ಹಬ್ಬದ ವಿಶೇಷವಾಗಿರ್ತಕ್ಕಂಥ ನೇರ ಪ್ರಸಾರದ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭ ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಸುಸ್ವಾಗತ. ಪವರ್ಡ್ ಬೈ ಕಾಂಟಿನೆಂಟಲ್ ಮಾಲ್ಗುಡಿ ಫಿಲ್ಟರ್ ಕಾಫಿ. ಪ್ರತಿನಿತ್ಯ ನಿಮ್ಮೆಲ್ಲರ ವಾಸ್ತುಗೃಹದ ಪೂಜಾಗೃಹದಲ್ಲಿ ಬೆಳಗಲಿ ಅಂತ ಪ್ರತಿನಿತ್ಯ ಯಾವತ್ತೂ ಕೂಡ ಸೈಕಲ್ ಪ್ಯೂರ್ ಅಗರಬತ್ತಿಯನ್ನು ಹೇಳಿ ಹೇಳಿ ಆ ಅಗರಬತ್ತಿ ಹಾಗೇ ಬರ್ತಾ ಇದೆ ಮನಸ್ಸಿನಲ್ಲಿ. ಇರಲಿ, ಪ್ರತಿನಿತ್ಯ ನಿಮ್ಮೆಲ್ಲರ ವಾಸ್ತುಗೃಹದ ಶುಭೋದಯದ ಮುಂಜಾನೆ ಸಾಂಪ್ರದಾಯಿಕವಾಗಿ ಪ್ರಾರಂಭವಾಗಲು ತಪ್ಪದೇ ಬಳಸಿ ಕಾಂಟಿನೆಂಟಲ್ ಮಾಲ್ಗುಡಿ ಫಿಲ್ಟರ್ ಕಾಫಿ. ಯಾಕೆ ಅಂತಂದರೆ ಬೆಳಗ್ಗೆ ಎದ್ದಾಗ ಏನೋ ಒಂದು ರೀತಿ ಟೆನ್ಷನ್ ಇರುತ್ತೆ, ಆಲೋಚನೆಗಳಿರುತ್ತೆ, ಸ್ಟ್ರೆಸ್ ಇರುತ್ತೆ. ಇದೆಲ್ಲದರ ಮಧ್ಯದಲ್ಲಿ ಬೆಳಗಿನ ಜಾವದ ಆ ತಂಪಿನ ವಾತಾವರಣದಲ್ಲಿ ಬಿಸಿ ಬಿಸಿಯಾಗಿರ್ತಕ್ಕಂಥ ಒಂದು ಫಿಲ್ಟರ್ ಕಾಫಿಯನ್ನು ಕುಡಿದಾಗ ಮನಸ್ಸಿಗೂ ಕೂಡ ಏನೋ ಒಂದು ರೀತಿ ನೆಮ್ಮದಿ ಹಗೂರ. ಹಾಗಾಗಿ ತಪ್ಪದೇ ಬಳಸಿ ಕಾಂಟಿನೆಂಟಲ್ ಮಾಲ್ಗುಡಿ ಫಿಲ್ಟರ್ ಕಾಫಿ. ಸ್ಪೆಷಲ್ ಪಾರ್ಟ್ನರ್ಸ್ ಸೈಕಲ್ ಪ್ಯೂರ್ ಅಗರಬತ್ತಿ. ಪ್ರತಿನಿತ್ಯ ನಿಮ್ಮೆಲ್ಲರ ವಾಸ್ತುಗೃಹದ ಪೂಜಾಗೃಹದಲ್ಲಿ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ ಮತ್ತು ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್. ಗ್ರಹಗತಿಗಳಲ್ಲಾಗಿರ್ಬೋದು, ರಾಶಿ ನಕ್ಷತ್ರಚಾರ ಪ್ರಕಾರ ಆಗಿರ್ಬೋದು, ನವಗ್ರಹಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ಸಮಸ್ಯೆ ಇದ್ರೂ ಕೂಡ ಅದೆಲ್ಲವನ್ನೂ ಕೂಡ ನಾವು ಪೂಜೆ ಪುನಸ್ಕಾರ ಹೋಮ ಹವನಾದಿಗಳಿಂದ ಕಾರ್ಯವನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ಬೋದು. ಆದರೆ ಒಬ್ಬ ಮನುಷ್ಯ ತಾನು ಪ್ರತಿನಿತ್ಯ ಹಾಕ್ತಕ್ಕಂಥ ಹೆಜ್ಜೆಯಲ್ಲಿ ಎಡುತ್ತಕ್ಕಂಥದ್ದಾಗಲಿ, ಒಂದಿಷ್ಟು ದೃಷ್ಟಿದೋಷಕ್ಕೆ ಒಳಗಾಗ್ತಕ್ಕಂಥದ್ದಾಗಲಿ, ನೆಗೆಟಿವಿಟಿಗೆ ಅಟ್ರಾಕ್ಟ್ ಆಗ್ತಕ್ಕಂಥದ್ದಾಗಲಿ, ಇದೆಲ್ಲದರಿಂದ ನಾವು ಸುರಕ್ಷಿತವಾಗಿರಬೇಕು ಅಂತಂದರೆ, ಮಾಟ ಮಂತ್ರ ತಂತ್ರ ಪ್ರಯೋಗಾದಿಗಳಿಂದ ನಾವು ಸುರಕ್ಷಿತವಾಗಿರಬೇಕು ಅಂತಂದರೆ ತಪ್ಪದೇ ಧರಿಸಿ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್. ಯಾಕೆ ಅಂತಂದರೆ ಸಂಪೂರ್ಣವಾಗಿ ಪಂಚಲೋಹದಿಂದ ನಿರ್ಮಿತವಾಗಿರ್ತಕ್ಕಂಥ ಒಂದು ಪೆಂಡೆಂಟ್. ಅದರ ಮಧ್ಯದಲ್ಲಿ ಅನರ್ಘ್ಯ ಶಕ್ತಿಯನ್ನು ಉಳ್ಳಂತಹ ಒಂದು ಅಭೂತಪೂರ್ವಕವಾಗಿರ್ತಕ್ಕಂಥ ಒಂದು ರತ್ನವೇ ಅದೇ ದ ಡಿವೈನ್ ಸ್ಟಾರ್ ಅಂತಲೇ ಹೇಳ್ಬೋದು. ಇದು ನವರತ್ನಗಳಿಗೂ ಕೂಡ ಮಿಗಿಲಾಗಿರ್ತಕ್ಕಂಥ ರತ್ನ ಅಂತಲೇ ಹೇಳ್ಬೋದು. ಹಾಗಾಗಿ ಇದನ್ನು ತಾವು ಆನ್ಲೈನಲ್ಲೂ ಕೂಡ ಖರೀದಿಯನ್ನು ಮಾಡ್ಬೋದು. ಇಲ್ಲವಾದಲ್ಲಿ ಆಶ್ರಮಕ್ಕೆ ಬಂದರೆ ಇವರದೇ ಆಗಿರ್ತಕ್ಕಂಥ ವ್ಯಾಪಾರದ ಮಳಿಗೆ ಇದೆ, ಅಲ್ಲೂ ಕೂಡ ತಾವು ಇದನ್ನು ಖರೀದಿಯನ್ನು ಮಾಡ್ಬೋದು. ಹಾಗಾಗಿ ಒಮ್ಮೆ ತಪ್ಪದೆ ಧರಿಸಿ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್. ಇನ್ನು ಇವತ್ತಿನ ದಿವಸ ಗುರುವಾರ, ಶಂಕರ ಮಧ್ವ ರಾಮಾನುಜಾಚಾರ್ಯರನ್ನು, ನಮ್ಮ ಧರ್ಮದ ಗುರುಗಳನ್ನು, ನಮ್ಮ ಆರಾಧ್ಯ ದೇವರನ್ನು, ನಮ್ಮ ಪ್ರೀತಿಯ ಗುರುಗಳನ್ನು ಮನಸ್ಸಿನಲ್ಲಿಯೇ ಪ್ರಾರ್ಥನೆಯನ್ನು ಮಾಡ್ತಾ ಸ್ಮರಿಸ್ತಾ ಗುರುಗಳ ಮಾರ್ಗದರ್ಶನವನ್ನು ಪಡೆದುಕೊಂಡು ನರಕ ಚತುರ್ದಶಿ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪ್ರಭುಗಳು ತಮ್ಮೆಲ್ಲರಿಗೂ ಕೂಡ ಮೊಟ್ಟ ಮೊದಲನೇದಾಗಿ ತಿಳಿಸ್ತಾ ಇದ್ದೇನೆ. ವಸುಧೈವ ಕುಟುಂಬಕಂ ಜಿ ಕನ್ನಡದ ವತಿಯಿಂದ, ಮಹರ್ಷಿವಾಣಿ ಕಾರ್ಯಕ್ರಮದ ವತಿಯಿಂದ, ಮತ್ತು ನಮ್ಮ ಪ್ರೀತಿಯ ಗುರುಗಳ ಆಶೀರ್ವಾದದೊಂದಿಗೆ ಮತ್ತೊಮ್ಮೆ ಮಗದೊಮ್ಮೆ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪ್ರಭುಗಳು ತಮ್ಮೆಲ್ಲರಿಗೂ ಕೂಡ ನರಕ ಚತುರ್ದಶಿ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಪ್ರತಿಯೊಬ್ಬರ ವಾಸ್ತುಗೃಹದಲ್ಲೂ ಕೂಡ ತಾಯಿ ಮಹಾಲಕ್ಷ್ಮಿ ತಾಂಡವಾಡಲಿ. ಯಾರೆಲ್ಲ ಈ ಒಂದು ಅಂಧಕಾರ ಎಂಬತಕ್ಕಂಥ ಒಂದು ನೋವಿನಲ್ಲಿ ಬರಳುತ್ತಾ ಇದ್ದೀರೋ ತಮ್ಮೆಲ್ಲರಿಗೂ ಕೂಡ ಸುಖ, ಶಾಂತಿ, ನೆಮ್ಮದಿ ಎಂಬತಕ್ಕಂಥ ಒಂದು ಬೆಳಕು ಪ್ರಜ್ವಲಿಸಲಿ. ಪ್ರತಿಯೊಬ್ಬರ ವಾಸ್ತುಗೃಹದಲ್ಲೂ ಕೂಡ ನೆಮ್ಮದಿ ಸಿಗಲಿ. ಪ್ರತಿಯೊಬ್ಬರ ವಾಸ್ತುಗೃಹದಲ್ಲೂ ಕೂಡ ಸ್ಥಿರ ಮಹಾಲಕ್ಷ್ಮಿ ನೆಲೆಗೊಳ್ಳಲಿ. ಯಾವುದೇ ರೀತಿಯ ವಾಸ್ತುಗೆ ಸಂಬಂಧಪಟ್ಟಿರ್ತಕ್ಕಂಥ ದೋಷವಿದ್ರೂ ಕೂಡ ಅದೆಲ್ಲವೂ ಕೂಡ ದೂರ ಆಗಲಿ. ಶ್ರೀಕೃಷ್ಣ ಪರಮಾತ್ಮ ನರಕಾಸುರನನ್ನು ಸಂಹಾರ ಮಾಡಿರ್ತಕ್ಕಂಥ ಈ ಒಂದು ಸಂದರ್ಭ ಇದು ನಿಜಕ್ಕೂ ಅತ್ಯದ್ಭುತ ಅಂತಲೇ ಹೇಳ್ಬೋದು. ನೋಡಿ, ಈ ದೀಪಾವಳಿ ಹಬ್ಬದ ವೈಶಿಷ್ಟ್ಯತೆ ಇನ್ನೆಷ್ಟು ಅದ್ಭುತವಾಗಿದೆ. ಈ ನರಕಾಸುರ ಎಂಬತಕ್ಕಂಥ ರಾಕ್ಷಸ ಎಲ್ಲರ ವಾಸ್ತುಗೃಹದಲ್ಲೂ ಕೂಡ ಒಂದು ರೀತಿ ಭೀತಿಯನ್ನು ಉಂಟು ಮಾಡಿದ್ದ, ಒಂದು ಭಯವನ್ನು ಉಂಟು ಮಾಡಿರ್ತಕ್ಕಂಥ ಒಬ್ಬ ದೊಡ್ಡ ರಾಕ್ಷಸ. ಪ್ರತಿಯೊಬ್ಬರ ವಾಸ್ತುಗೃಹದಲ್ಲೂ ಕೂಡ ಒಂದು ದೀಪವನ್ನು ಹಚ್ಚಬೇಕಾದ್ರೂ ಕೂಡ ಆತನ ಭಯದಿಂದ
ಎಲ್ಲರೂ ಕೂಡ ಕತ್ತಲಿನಲ್ಲೇ ಬಳಲ್ತಾ ಇರ್ತಕ್ಕಂಥದ್ದಿತ್ತು, ಕತ್ತಲಿನಲ್ಲೇ ಕಾಲವನ್ನು ಕಳೀತಾ ಇರತಕ್ಕಂಥದ್ದಿತ್ತು. ಶ್ರೀಕೃಷ್ಣ ಪರಮಾತ್ಮ ನರಕಾಸುರನನ್ನು ವಧೆಯನ್ನು ಮಾಡಿದ ತಕ್ಷಣ ಎಲ್ಲರ ವಾಸ್ತುಗೃಹದಲ್ಲೂ ಕೂಡ ಧೈರ್ಯ, ಸ್ಥೈರ್ಯ, ಸುಖ, ಶಾಂತಿ, ನೆಮ್ಮದಿಯಿಂದ ತಾಯಿ ಭಗವತಿಯನ್ನು ಪ್ರಾರ್ಥನೆಯನ್ನು ಮಾಡಿ, ಭಗವಂತನನ್ನು ಪ್ರಾರ್ಥನೆಯನ್ನು ಮಾಡಿ, ಆಗ ನರಕಾಸುರನ ವಧೆ ಆದ ನಂತರ ನಮ್ಮೆಲ್ಲರನ್ನು ಕೂಡ ಕಾಯ್ತಕ್ಕಂಥ ದೇವರು ಒಬ್ಬರಿದ್ದಾರೆ, ಶ್ರೀಕೃಷ್ಣ ಪರಮಾತ್ಮ ನಮ್ಮೆಲ್ಲರನ್ನು ಕೂಡ ಕಾಯ್ತಾನೆ, ಕಾಪಾಡ್ತಾನೆ ಎಂಬತಕ್ಕಂಥ ಒಂದು ಧೈರ್ಯದಿಂದ, ಒಂದು ಅಚಲ ಪ್ರಾರ್ಥನೆಯೊಂದಿಗೆ ನಿಷ್ಕಲ್ಮಶವಾಗಿರ್ತಕ್ಕಂಥ ಒಂದು ಮನಸ್ಸಿನಿಂದ ಒಂದು ದೀಪವನ್ನು ಹಚ್ತಾರಂತೆ. ಆಗ ಹಚ್ಚಿರತಕ್ಕಂಥ ದೀಪ ನರಕಾಸುರನ ವಧೆ ಆಗಿರತಕ್ಕಂಥ ಆ ಒಂದು ಸಂಭ್ರಮದಲ್ಲಿ ಸಿಡಿಸಿರ್ತಕ್ಕಂಥ ಪ್ರತಿಯೊಂದು ಪಟಾಸಿನ ಆ ಒಂದು ಪದ್ಧತಿ ಇವತ್ತವರೆಗೂ ಕೂಡ ಅದು ಹಾಗೆಯೇ ನಡ್ಕೊಂಡು ಬಂದಿದೆ. ಅದಕ್ಕೋಸ್ಕರ ಹೇಳ್ತಾರೆ, ಪ್ರತಿಯೊಬ್ಬರ ವಾಸ್ತುಗೃಹದಲ್ಲೂ ಕೂಡ ದೀಪವನ್ನು ಹಚ್ಚಬೇಕು. ಈ ಸಮಯದಲ್ಲಿ ಯಾರೆಲ್ಲ ದೀಪವನ್ನು ಹಚ್ತೀರಿ, ತಮ್ಮೆಲ್ಲರ ವಾಸ್ತುಗೃಹದಲ್ಲೂ ಕೂಡ ಸದಾಕಾಲ ನೆಮ್ಮದಿ ಎಂಬತಕ್ಕಂಥದ್ದು ಕೂಡಿರ್ತಕ್ಕಂಥದ್ದಿದೆ. ಜಗಳ, ಕದನಗಳು, ಭಯ ಎಂಬತಕ್ಕಂಥದ್ದು, ಭೀತಿ ಎಂಬತಕ್ಕಂಥದ್ದು ಇದೆಲ್ಲವೂ ಕೂಡ ದೂರ ಆಗ್ತಕ್ಕಂಥದ್ದಿರುತ್ತೆ. ಸುಖ, ಶಾಂತಿ, ನೆಮ್ಮದಿ ನಿಮಗೆ ಸಿಗ್ತಕ್ಕಂಥದ್ದಿರುತ್ತೆ. ದೀಪವನ್ನು ಹಚ್ಚುವತಕ್ಕಂಥದ್ದು ಏನಕ್ಕೋಸ್ಕರ ಅನ್ನೋದಕ್ಕೆ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಮಾಹಿತಿ ಇದೆ ನೋಡಿ. ಸೈಂಟಿಫಿಕ್ ಆಗಿ ನಾನು ನಿಮಗೊಂದು ರೀಸನ್ನನ್ನು ಕೊಡೋದಾದ್ರೂ ಕೂಡ, ಸಾಧಾರಣವಾಗಿ ನಾವೊಂದು ಆಲೋಚನೆಯನ್ನು ಮಾಡೋದಾದ್ರೂ ಕೂಡ, ವಾಸ್ತುಗೃಹದಲ್ಲಿ ದೀಪವನ್ನು ಹಚ್ಚೋದ್ರಿಂದ ಏನಾಗುತ್ತೆ ಅನ್ನೋದಾದರೆ, ಒಂದು ನೋಡಿ, ನಮ್ಮ ಆರೋಗ್ಯ ವೃದ್ಧಿಗೂ ಕೂಡ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಅವಕಾಶ ನೋಡಿ. ಇತ್ತೀಚೆಗೆ ಚಳಿ ಎಂಬತಕ್ಕಂಥದ್ದು ಜಾಸ್ತಿ ಆಗೋಗಿದೆ, ಎಲ್ಲೆಲ್ಲೂ ಕೂಡ ತಂಪಿನ ವಾತಾವರಣ. ತಾವು ವಾಸ್ತುಗೃಹಗಳಲ್ಲಿ ದೀಪವನ್ನು ಯಥೇಚ್ಛವಾಗಿ ಹಚ್ಚೋದ್ರಿಂದ ನಿಮ್ಮ ವಾಸ್ತುಗೃಹದಲ್ಲಿರ್ತಕ್ಕಂಥ ಆ ಒಂದು ಉಷ್ಣತೆ ಅದು ಹಾಗೇ ಕಾಪಾಡಿಕೊಳ್ಳತಕ್ಕಂಥದ್ದಿರುತ್ತೆ. ಬೆಚ್ಚಗಿನ ವಾತಾವರಣ ಇರತಕ್ಕಂಥದ್ದಿರುತ್ತೆ. ವಾಸ್ತುಗೃಹದಲ್ಲಿರ್ತಕ್ಕಂಥ ಒಂದು ನೆಗೆಟಿವಿಟಿ ಏನಿದೆ ಅದೆಲ್ಲವೂ ಕೂಡ ದೂರ ಆಗ್ತಕ್ಕಂಥದ್ದಿರುತ್ತೆ. ಜೊತೆಗೆ ಆಧ್ಯಾತ್ಮಿಕವಾಗಿ ನಾವು ತಿಳಿಸೋದಾದರೆ, ಇದಕ್ಕೆ ಇದರದೇ ಆಗಿರತಕ್ಕಂಥ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಹಿನ್ನೆಲೆ ಇದೆ, ಒಂದು ಚರಿತ್ರೆ ಇದೆ. ನರಕಾಸುರನ ವಧೆ ಆಗಿರತಕ್ಕಂಥ ಈ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಅಯ್ಯೋ ಈ ರಾಕ್ಷಸನ ಕಾರಾಟ ನಮಗಿನ್ನ ತಪ್ಪುತ್ತಲ್ಲಪ್ಪ ಎಂಬತಕ್ಕಂಥ ಒಂದು ಸಂಭ್ರಮದಲ್ಲಿ ಆಗ ಪಟಾಸುಗಳನ್ನು ಸಿಡಿಸಿ ಸಂಭ್ರಮ ಪಟ್ಟರಂತೆ. ಅದಕ್ಕೋಸ್ಕರ ಇವತ್ತಿಗೂ ಕೂಡ ಆ ಒಂದು ಸಂಭ್ರಮದ ಕ್ಷಣವನ್ನು ನಾವು ಮೆಲುಕು ಹಾಕ್ತಕ್ಕಂಥದ್ದಾಗಲಿ, ಅದರ ಬಗ್ಗೆ ಆಲೋಚನೆಗಳನ್ನು ಮಾಡತಕ್ಕಂಥದ್ದಾಗಲಿ, ಆ ಒಂದು ಸಂಭ್ರಮವನ್ನು ಇವತ್ತೂ ಕೂಡ ಸಂಭ್ರಮಿಸೋದಕ್ಕಾಗಿಯೇ ಪಟಾಸುಗಳನ್ನು ಸಿಡಿಸೋದ್ರ ಮುಖಾಂತರ ಈ ಒಂದು ಸಂಹಾರದ ಈ ಒಂದು ಸಂತಸವನ್ನು ನಾವೆಲ್ಲರೂ ಕೂಡ ಆನಂದದಿಂದ ಆಚರಣೆಯನ್ನು ಮಾಡತಕ್ಕಂಥದ್ದು. ಆ ಸಮಯದಲ್ಲಿ ನರಕಾಸುರ ಇದ್ದಾಗ ಆತನ ಒಂದು ಕಾರಾಟದಲ್ಲಿ ಯಾರ ವಾಸ್ತುಗೃಹದಲ್ಲೂ ಕೂಡ ದೀಪವನ್ನು ಕೂಡ ಹಚ್ಚಲಿಕ್ಕೆ ಅವಕಾಶ ಇರ್ತಾ ಇರಲಿಲ್ಲ. ಆತನ ಸಂಹಾರ ಆದಮೇಲೆ ಪ್ರತಿಯೊಬ್ಬರ ವಾಸ್ತುಗೃಹದಲ್ಲೂ ಕೂಡ ದೀಪವನ್ನು ಹಚ್ಚಿದ್ರಂತೆ. ಹಾಗಾಗಿ ಇವತ್ತಿಗೂ ಕೂಡ ದೀಪವನ್ನು ಹಚ್ಚತಕ್ಕಂಥ ಈ ಒಂದು ಹಬ್ಬ ದೀಪಾವಳಿಯಾಗಿ ಪ್ರತಿಯೊಬ್ಬರ ಮನಸ್ಸಲ್ಲೂ ಕೂಡ ಹಾಗೆ ಚಿರವಾಗಿ ಉಳ್ಕೊಂಡಿರ್ತಕ್ಕಂಥದ್ದಿದೆ. ಹಾಗಾಗಿ ಪರಿಸರ ಮಾಲಿನ್ಯ ಇದೆಲ್ಲವೂ ಕೂಡ ಹೌದು, ಎಲ್ಲದರ ಬಗ್ಗೆ ನಾವು ಆಲೋಚನೆಯನ್ನು ಮಾಡಬೇಕು, ಗಮನವನ್ನು ವಹಿಸಬೇಕು. ನಮ್ಮಿಂದ ಪರಿಸರ ಹಾಳಾಗಬಾರ್ದು ಹಂಗಂತ ಹೇಳಿ ನಮ್ಮ ಪದ್ಧತಿ ಆಚಾರಗಳನ್ನು ಕೂಡ ಬಿಡ್ತಕ್ಕಂಥದ್ದು ಬೇಡ. ಪ್ರತಿ ಬಾರಿ ಯಥೇಚ್ಛವಾಗಿ ಪಟಾಸುಗಳನ್ನು ಸಿಡಿಸ್ತಾ ಇದ್ದೀವಿ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ, ಯಥೇಚ್ಛವಾಗಿ ಓವರ್ ಮಾಡತಕ್ಕಂಥದ್ದು ಬೇಡ. ಏನೇ ಆದ್ರೂ ಕೂಡ ಚಿಕ್ಕದಾಗಿ, ಚುಟುಕಾಗಿ, ಶಾಸ್ತ್ರಕ್ಕಾದ್ರೂ ಕೂಡ ಒಂದು ಸ್ವಲ್ಪ ಪಟಾಕಿಗಳನ್ನು ಸಿಡಿಸ್ತಕ್ಕಂಥದ್ದು ಬಹಳ ಉತ್ತಮ. ಆದರೆ ತೀರಾ ಅತೀತವಾಗಿರ್ತಕ್ಕಂಥ ಒಂದು ಸೌಂಡ್ ಬರ್ತಕ್ಕಂಥದ್ದು, ಶಬ್ದ ಬರ್ತಕ್ಕಂಥ ಪಟಾಕಿಗಳನ್ನು ಸಿಡಿಸ್ತಕ್ಕಂಥದ್ದು ಬೇಡ. ನೋಡಿಕೊಂಡು ಸಿಡಿಸೋಣ. ಯಾಕೆ ಅಂತಂದರೆ ಬೀದಿನಲ್ಲಿ ಸದಾಕಾಲ ಓಡಾಡ್ತಕ್ಕಂಥ ಶ್ವಾನಗಳ ಬಗ್ಗೆನೂ ಕೂಡ ನಾವು ಒಂದಿಷ್ಟು ಗಮನವನ್ನು ವಹಿಸಬೇಕು. ಯಾಕಂತಂದರೆ ಅದನ್ನು ಕೂಡ ನಮ್ಮ ಹಾಗೆ ಒಂದು ಸ್ವತಂತ್ರ ಜೀವಿ ಅಲ್ವಾ. ಹಾಗಾಗಿ ಅದ್ರ ಬಗ್ಗೆನೂ ಕೂಡ ಒಂದು ಆಲೋಚನೆಯನ್ನು ಮಾಡೋಣ. ಆದಷ್ಟು ಶಬ್ದ ಕಡಿಮೆ ಇರತಕ್ಕಂಥ ಪಟಾಸುಗಳನ್ನು ಒಡೆದು ದೀಪಾವಳಿಯನ್ನು ಆರೋಗ್ಯಕರವಾಗಿ ಆಚರಣೆಯನ್ನು ಮಾಡೋಣ ಎಂಬತಕ್ಕಂಥ ಮಾತನ್ನು ಹೇಳ್ತಾ, ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ಕೂಡ ತಿಳಿಸಿರ್ತಕ್ಕಂಥದ್ದಾಯಿತು. ಈ ಬಾರಿಯ ದೀಪಾವಳಿಯನ್ನು ತಾವೆಲ್ಲರೂ ಕೂಡ ಸಂಭ್ರಮದಿಂದ ಆಚರಣೆಯನ್ನು ಮಾಡಿ ಎಂಬತಕ್ಕಂಥದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸಿದ್ದಾಯಿತು. ಮತ್ತು ಅದರ ಬಗ್ಗೆ ದೀಪಾವಳಿ ನರಕ ಚತುರ್ದಶಿಯ ಬಗ್ಗೆ ಚಿಕ್ಕದಾಗಿ ಚುಟುಕಾಗಿರ್ತಕ್ಕಂಥ ಒಂದಿಷ್ಟು ವಿಚಾರಗಳನ್ನು ತಿಳಿಸಿರ್ತಕ್ಕಂಥದ್ದು ಕೂಡ ಆಯಿತು. ಯಾತಕ್ಕೋಸ್ಕರ ನರಕ ಚತುರ್ದಶಿಯನ್ನು ಆಚರಣೆಯನ್ನು ಮಾಡ್ತಾರೆ, ಯಾತಕ್ಕೋಸ್ಕರ ದೀಪಾವಳಿ ಹಬ್ಬವನ್ನು ಇಷ್ಟೊಂದು ಅದ್ಭುತವಾಗಿ ಆಚರಣೆಯನ್ನು ಮಾಡ್ತಾರೆ, ಪಟಾಸುಗಳನ್ನು ಸಿಡಿಸೋದಕ್ಕೆ ಕಾರಣವಾದ್ರೂ ಕೂಡ ಏನು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿರ್ತಕ್ಕಂಥದ್ದಾಯಿತು. ಇನ್ನು ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಇತ್ತೀಚಿನ ದಿನಮಾನಗಳಲ್ಲಿ ಪ್ರತಿದಿನವೂ ಕೂಡ ತಾವು ಗಮನಿಸ್ತಾ ಇರತಕ್ಕಂಥ ಒಂದು ಪ್ರೋಮೋ ಏನಪ್ಪ ಅಂತಂದರೆ, ಶನೇಶ್ಚರ ಮಹಾಯಾಗ. ಈಗಾಗಲೇ ಗುರುಜಿರವರು ದಿನಾಂಕವನ್ನು ನಿಗದಿಪಡಿಸಿರ್ತಕ್ಕಂಥದ್ದಿದೆ. ಇದೇ ಬರ್ತಕ್ಕಂಥ ನವೆಂಬರ್ 30ನೇ ತಾರೀಕು. ನವೆಂಬರ್ 30ನೇ ತಾರೀಕು ಬಹಳ ವಿಶೇಷವಾಗಿ ವಿಜೃಂಭಣೆಯಿಂದ ಅತಿ ದೊಡ್ಡ ಮಟ್ಟದಲ್ಲಿ ವೈಭವೀಪೂರಿತವಾಗಿರ್ತಕ್ಕಂಥ ಶನೇಶ್ಚರ ಮಹಾಯಾಗ.
ಭಗವಂತನ ಬಹಳ ವಿಶೇಷವಾಗಿರ್ತಕ್ಕಂಥ ಪ್ರಾರ್ಥನೆಯನ್ನು ಸಲ್ಲಿಸ್ತಕ್ಕಂಥ ಆ ಒಂದು ಸಮಯ. ಹಾಗಾಗಿ ಶನೇಶ್ಚರ ಮಹಾಯಾಗದ ಸಮಯದಲ್ಲಿ ತಮ್ಮ ಕೈಲಾಗಿರ್ತಕ್ಕಂಥ ಒಂದು ಸೇವೆಯನ್ನು ಸಲ್ಲಿಸ್ತಕ್ಕಂಥದ್ದಾಗಲಿ, ಭಗವಂತನ ಯಾಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ರೀತಿಯಲ್ಲಾಗಲಿ, ಇಲ್ಲಾಂತಂದ್ರೆ ಭಗವಂತನಿಗೆ ಒಂದು ಪುಷ್ಪದ ಸೇವೆಯನ್ನು ಸಲ್ಲಿಸ್ತಕ್ಕಂಥದ್ದಾಗಲಿ, ಇಲ್ಲಾಂತಂದರೆ ಬರ್ತಕ್ಕಂಥ ಭಕ್ತಾದಿಗಳಿಗೆ ಅನ್ನದಾಸೋಹಕ್ಕಾಗಿ ತಾವೇನಾದರೂ ದವಸ ಧಾನ್ಯಗಳನ್ನು ಸಮರ್ಪಣೆಯನ್ನು ಮಾಡ್ತಕ್ಕಂಥದ್ದಾಗಲಿ, ಇಲ್ಲಾಂತಂದರೆ ಯಾಗಕ್ಕೆ ದೇಣಿಗೆಯನ್ನು ಕೊಡ್ತಕ್ಕಂಥದ್ದಾಗಲಿ, ಇದೆಲ್ಲದರ ಬಗ್ಗೆನೂ ಕೂಡ ತಮ್ಮೆಲ್ಲರಿಗೂ ಕೂಡ ಮಾಹಿತಿ ಬೇಕು. ಅದರ ಕ್ರಮ ಏನು, ಯಾವೆಲ್ಲ ರೀತಿ ತಾವು ಸೇವೆಗಳನ್ನು ಸಲ್ಲಿಸ್ಬೋದು, ತಮ್ಮ ಶಕ್ತಿಯಾನುಸಾರ ಸೇವೆಗಳನ್ನು ಸಲ್ಲಿಸೋದಾದರೆ ಅದಕ್ಕೆ ಮಾಹಿತಿಯನ್ನು ಯಾವ ರೀತಿ ಪಡ್ಕೊಳ್ಬೇಕು, ಅದೆಲ್ಲದಕ್ಕೂ ಕೂಡ ಒಂದು ಮಾರ್ಗ ಎಂಬತಕ್ಕಂಥದ್ದು ಇದೆಯಲ್ಲ. ಹಾಗಾಗಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಈಗ ನಾನು ತಿಳಿಸ್ತಕ್ಕಂಥ ದೂರವಾಣಿ ಸಂಖ್ಯೆಗೆ ತಾವು ವಾಟ್ಸಪ್ನ ಮುಖಾಂತರ ಮೆಸೇಜನ್ನು ಮಾಡಿದ್ದೆ ಆದರೆ ನಿಮಗೆ ಎಲ್ಲ ರೀತಿ ಇರತಕ್ಕಂಥ ವಿಚಾರಗಳನ್ನು ಕೂಡ ತಿಳ್ಕೊಳ್ಬಹುದು. ಹಾಗಾಗಿ ನಾನು ತಿಳಿಸ್ತಾ ಇರ್ತಕ್ಕಂಥ ದೂರವಾಣಿ ಸಂಖ್ಯೆಯನ್ನು ತಾವೆಲ್ಲರೂ ಕೂಡ ಜೋಪಾನವಾಗಿ ನೋಟ್ ಡೌನ್ ಮಾಡ್ಕೊಳ್ಳಿ. ಈಗಾಗಲೇ ಟಿ ವಿಯ ಒಂದು ಪರದೆಯ ಮೇಲೆ ಸ್ಕ್ರೀನ್ ಮೇಲೂ ಕೂಡ ಅದು ತಮ್ಮೆಲ್ಲರಿಗೂ ಕೂಡ ಗೊತ್ತಾಗ್ತಾ ಇದೆ, ಕೆಳಭಾಗದಲ್ಲಿ ಬರ್ತಾ ಇದೆ. ದಯಮಾಡಿ ಆ ಒಂದು ನಂಬರನ್ನು ಫೋಟೋ ಹೊಡೆದು ಪ್ರತಿಯೊಂದು ನಂಬರನ್ನು ಕೂಡ ಕ್ರಮ ಸಂಖ್ಯೆ ಆ ಒಂದು ಕ್ರಮವಾಗಿ ತಾವು ಆರ್ಡರ್ಲೆ ನೋಡಿಕೊಂಡೇ ಹಾಕ್ತಕ್ಕಂಥದ್ದೇ ಬಹಳ ಉತ್ತಮ. ಒಂದು ನಂಬರ್ ಹೆಚ್ಚು ಕಡಿಮೆ ಆದ್ರೂ ಕೂಡ ಅದು ಮತ್ತೊಬ್ಬರಿಗೆ ಸಮಸ್ಯೆ ಆಗ್ತಕ್ಕಂಥದ್ದು ಇರುತ್ತೆ. ಹಾಗಾಗಿ ದೂರವಾಣಿ ಸಂಖ್ಯೆಯನ್ನು ತಿಳಿಸ್ತಾ ಇದ್ದೇನೆ, 9980520171 9980520171 ಈ ಒಂದು ದೂರವಾಣಿ ಸಂಖ್ಯೆಗೆ ವಾಟ್ಸಪ್ನ ಮುಖಾಂತರ ತಾವು ಮೆಸೇಜನ್ನು ಮಾಡಿದ್ದೆ ಆದರೆ ಶನೇಶ್ಚರ ಯಾಗದ ಬಗ್ಗೆ ಮಾಹಿತಿ ಅಂತ ಹೇಳಿ ತಮ್ಮ ಹೆಸರು, ಫೋಟೋ, ಅಡ್ರೆಸ್ಸು ಮತ್ತು ಅವರು ಯಾವೆಲ್ಲ ಮಾಹಿತಿಯನ್ನು ಕೇಳ್ತಾರೋ ಅದೆಲ್ಲ ಮಾಹಿತಿಗಳನ್ನು ತಾವು ಸಲ್ಲಿಸಿದ್ದೆ ಆದರೆ ಶನೇಶ್ಚರ ಯಾಗದ ಬಗ್ಗೆ ಆಗಲಿ ಅದರ ಬಗ್ಗೆ ಮಾಹಿತಿ ಆಗಲಿ ತಮ್ಮೆಲ್ಲರಿಗೂ ಕೂಡ ಸಿಗ್ತಕ್ಕಂಥದ್ದು ಇರುತ್ತೆ. ಒಂದು ವೇಳೆ ಯಾಗಕ್ಕೆ ಬರೋದಾದರೆ ಅದರ ಕ್ರಮ ಏನು, ನಾವು ಯಾಗಕ್ಕೆ ಬರೋದು ಸ್ವಲ್ಪ ಕಷ್ಟ ಆಗುತ್ತೆ, ಅದರ ಪ್ರಸಾದ ನಮಗೆ ಬೇಕು ಅಂತಂದರೆ ಅದಕ್ಕೂ ಕೂಡ ಸೂಕ್ತ ರೀತಿಯಲ್ಲಿರ್ತಕ್ಕಂಥ ವ್ಯವಸ್ಥೆಗಳು ಕೂಡ ಸಿದ್ಧಪಡಿಸಿರ್ತಕ್ಕಂಥದ್ದಿದೆ. ಹಾಗಾಗಿ ತಾವೆಲ್ಲರೂ ಕೂಡ ವಾಟ್ಸಪ್ನ ಮುಖಾಂತರ ಈ ದೂರವಾಣಿ ಸಂಖ್ಯೆಗೆ ಮೆಸೇಜನ್ನು ಹಾಕಿ ಇದರ ಬಗ್ಗೆ ಮತ್ತಷ್ಟು ಮಾಹಿತಿಗಳನ್ನು ತಿಳ್ಕೊಳ್ಳಿ ಎಂಬತಕ್ಕಂಥ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಶುಭವಾಗಲಿ, ಭಗವಂತನ ಸಂಪೂರ್ಣ ಕೃಪಾಶೀರ್ವಾದ ಸದಾಕಾಲ ತಮ್ಮೆಲ್ಲರಿಗೂ ಕೂಡ ಇರಲಿ ಅಂತ ನಾನು ಕೂಡ ಭಗವತಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ತಮ್ಮೆಲ್ಲರಿಗೂ ಕೂಡ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ತಿಳಿಸಿರ್ತಕ್ಕಂಥದ್ದಾಯಿತು. ಇನ್ನು ಈಗ ನಮ್ಮ ಪ್ರೀತಿಯ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಕ್ಕಂಥ ಸಮಯ, ಅವ್ರಿಗೂ ಕೂಡ ಹಬ್ಬದ ಒಂದು ಶುಭಾಶಯಗಳನ್ನು ತಿಳಿಸ್ತಕ್ಕಂಥ ಸಮಯ. ಹಾಗಾಗಿ ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸ್ಕರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ್ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನು, ನನ್ನ ತಂದೆಯವರನ್ನು ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಜಿ ಕನ್ನಡದ ವತಿಯಿಂದ, ಮಹರ್ಷಿವಾಣಿ ಕಾರ್ಯಕ್ರಮದ ವತಿಯಿಂದ, ಎಲ್ಲ ನಮ್ಮ ಸಮಸ್ತ ವೀಕ್ಷಕ ಪ್ರಭುಗಳ ವತಿಯಿಂದ ತಮಗೆ ನರಕ ಚತುರ್ದಶಿ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸರ್ವೇಶ್ವರೀ ನಮಃ, ಸರ್ವತೋಭದ್ರವಾಸಿನಿ ನಮಃ, ಮಹಾಲಕ್ಷ್ಮೀ ನಮೋ ನಮಃ. ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ತಾ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಎಲ್ಲ ನನ್ನ ತಂದೆ ತಾಯಂದಿರಿಗೂ, ಜೊತೆಗೆ ವಿಶೇಷವಾಗಿ ನಾಡಿನ ಜನತೆಗೆ, ರೈತ ಬಾಂಧವರಿಗೆ, ಯೋಧರಿಗೆ ಹಾಗೂ ಈ ಹಬ್ಬದ ಸಡಗರ ಸಂಭ್ರಮದಿಂದ ಆಚರಣೆ ಮಾಡ್ತಿರ್ತಕ್ಕಂಥ ಪ್ರತಿಯೊಬ್ಬರ ಮನೆಯಲ್ಲಿರ್ತಕ್ಕಂಥ ಪುಟ್ಟ ಪುಟ್ಟಾಣಿ ಮಕ್ಕಳಿಗೆ ನನ್ನ ಆಶೀರ್ವಾದ ಇರಲಿ. ಹಿರಿಯರ ಆಶೀರ್ವಾದ ನಮಗಿರಲಿ. ಜಗದ್ಗುರುಗಳ ಅನುಗ್ರಹ ಎಲ್ಲರಿಗೂ ಸಿಗುವಂಥದ್ದಾಗಲಿ. ಹಾಗೆ ಅಯೋಧ್ಯಾನಗರ ವಾಸಿ ಪ್ರಭು ಶ್ರೀ ರಾಮಚಂದ್ರನ ಸಾನ್ನಿಧ್ಯದಲ್ಲೂ ದೀಪಾವಳಿಯ ಕಲರವ ಬಹಳ ಅತ್ಯುತ್ತಮವಾಗಿದೆ, ವಿಶೇಷವಾಗಿದೆ. ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಜಿ ಕನ್ನಡದ ಸಮಸ್ತ ವೀಕ್ಷಕ ಬಂಧುಗಳಿಗೂ, ಅದರಲ್ಲೂ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಬಂಧುಗಳಿಗೂ ಹಾಗೂ ಎಲ್ಲ ನನ್ನ ಸಿಬ್ಬಂದಿ ವರ್ಗಕ್ಕೂ ಹಾಗೂ ಮಹರ್ಷಿವಾಣಿ ಕಾರ್ಯಕ್ರಮ ಜಿ ಕನ್ನಡದ ಮುಖ್ಯಸ್ಥರಿಗೂ ಎಲ್ಲರಿಗೂ ಸಹಿತ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಹೇಳೋಣ. ನರಕಾಸುರನ ಸಂಹಾರ ಆದ ನಂತರ ನರಕ ಚತುರ್ದಶಿಯ ಒಂದು ವಿಶೇಷವಾದಂಥ ಕಾಲ. ಬೆಳಗ್ಗೆನೇ ತಲೆಗೆ ಸ್ನಾನ ಮಾಡಿದ್ದಾಯಿತು, ಪಟಾಕಿಗಳನ್ನು ಅಂಟಿಸಿದ್ದಾಯಿತು, ಒಂದಷ್ಟು ಶಬ್ದಗಳನ್ನು ಮಾಡಿ ಪಟಾಕಿ ಅಂಟಿಸೋ ಉದ್ದೇಶ ಏನಪ್ಪ ಅಂದರೆ ಶಬ್ದವನ್ನು ಮಾಡಿ ಒಬ್ಬೊಬ್ಬರ ನರಕಾಸುರನ ರಾಕ್ಷಸರ ಸಂಹಾರ ಆಯಿತು ಅಂತಕ್ಕಂಥದ್ರ ಒಂದು ಸಂದೇಹ, ಸಂಶಯ. ಅಂದರೆ ಏನು ಮನಸ್ಸಲ್ಲಿರ್ತಕ್ಕಂಥದ್ದು ಕೆಲವು ಸಂಶಯಗಳಿರ್ತವಲ್ಲ ಅವನ್ನು ದೂರ ಮಾಡಿಕೊಳ್ಬೇಕು. ಮನೆಯಲ್ಲಿರ್ತಕ್ಕಂಥ ಹಿರಿಯರ ಮಾತಿನಂತೆ, ಅವರ ಒಂದು ಮಾರ್ಗದರ್ಶನದಂತೆ ಇವತ್ತಿನ ವ್ಯವಸ್ಥೆಗಳನ್ನು ನಾವು ನೋಡಬೇಕು. ಹಾಗೆ ಎಲ್ಲೆಲ್ಲೂ ದೀಪಗಳ ಸಾಲು. ಹಾಗಾಗಿ
ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲೂ ಸಹಿತ ಇಷ್ಟು ಅತ್ಯದ್ಭುತವಾದಂತಹ ವಿಶೇಷವಾಗಿರ್ತಕ್ಕಂಥ ದೀಪಗಳ ಸಾಲು ಜೊತೆಗೆ ಒಂದು ವಿಶೇಷವಾಗಿರ್ತಕ್ಕಂಥ ಅಲಂಕಾರದೊಂದಿಗೆ ಮಹರ್ಷಿವಾಣಿ ಕಾರ್ಯಕ್ರಮದ ಈ ಪುಟ್ಟ ದೇಗುಲವನ್ನು ತಾವು ನೋಡ್ತಾ ಇದ್ದೀರಿ. ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ದೇವಿಯ ಆರಾಧನೆಯನ್ನು ವಿಶೇಷವಾಗಿರ್ತಕ್ಕಂತಹ ಆರಾಧನಾ ಮಹೋತ್ಸವದ ಈ ಶುಭಗಳಿಗೆಯನ್ನು ತಾವೆಲ್ಲರೂ ನೋಡ್ತಾ ಇದ್ದೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಹಾಗೆ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಪ್ರತಿಯೊಬ್ಬರು ಸಹಿತ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುತ್ತಿರ್ತಕ್ಕಂತಹ ಎಲ್ಲರಿಗೂ ಭಗವತಿಯ ಅನುಗ್ರಹ ಉಂಟಾಗಿ ಪ್ರತಿಯೊಬ್ಬರ ಮನೆಯಲ್ಲಿರ್ತಕ್ಕಂಥ ಕತ್ತಲನ್ನು ಹೊಡೆದೋಡಿಸಿ ಬೆಳಕು ಬರತಕ್ಕಂಥದ್ದು, ಆ ಬೆಳಕಿನೆಂದರೆ ಹಿರಿಯರ ಆಶೀರ್ವಾದದೊಂದಿಗೆ ಆ ಮನೆ ಸಮೃದ್ಧಿತನವಾಗಿರ್ತಕ್ಕಂಥದ್ದು, ತಾಯಿ ಮಹಾಲಕ್ಷ್ಮಿ ಅನುಗ್ರಹಕ್ಕೆ ಪಾತ್ರರಾಗ್ತಕ್ಕಂಥದ್ದು, ಇದೇ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಹಾಗಾಗಿ ಮೊದಲು ಮನೆ ತಂದೆ ತಾಯಿಗೆ ನಮಸ್ಕಾರ ಮಾಡಿ ಅವರ ಆಶೀರ್ವಾದ ಪಡೆದು ಇವತ್ತೆಲ್ಲರೂ ತಲೆಗೆ ಸ್ನಾನ ಮಾಡಿಕೊಂಡು ವಿಶೇಷವಾಗಿ ಮನೆ ದೇವರ ಪ್ರಾರ್ಥನೆ ಮಾಡಿ ಮನೆಯ ಮುಂಭಾಗದಲ್ಲಿರ್ತಕ್ಕಂಥ ತುಳಸಿಗೊಂದು ಪ್ರಾರ್ಥನೆ ಮಾಡಿ ಒಂದಷ್ಟು ಪಟಾಕಿಗಳನ್ನು ಅಂಟಿಸ್ತಕ್ಕಂಥದ್ದು. ಇವತ್ತು ಬೆಳಗಿನಿಂದ ಪ್ರತಿಯೊಬ್ಬರ ಮನೆ ಬಾಗಿಲಲ್ಲೂ ದೇವರ ಮನೆಯಲ್ಲೂ ಅಥವಾ ಪ್ರತಿಯೊಂದು ದ್ವಾರಗಳಲ್ಲೂ ಸಹಿತ ದೀಪವನ್ನು ಹಚ್ಚೋದು ಪ್ರಾರಂಭ ಆಗುತ್ತೆ. ಇವತ್ತಿನಿಂದಲೇ ಪ್ರಾರಂಭ. ಎಲ್ಲಿಂದೆಲ್ಲನ ನೋಡಿ ದೀಪಗಳ ಆನಂದವಾಗಿ ಹಗಲು ಅಂದಿರ ರಾತ್ರಿ ಅಂದಿರ ದೀಪಗಳಿರುತ್ತೆ. ಸೂರ್ಯನೇ ಪ್ರಧಾನ, ಆದರೂ ಸೂರ್ಯನಿರುವಂಥ ಕಾಲ ಹಗಲಿನಲ್ಲೂ ದೀಪವನ್ನು ಹಚ್ಚುವಂಥ ಹಬ್ಬ ಯಾವುದಾದ್ರು ಇದ್ದರೆ ಅದು ದೀಪಾವಳಿ ಮಾತ್ರ. ಹಾಗಾಗಿ ದೀಪಾವಳಿ ಹಬ್ಬವನ್ನು ಹಬ್ಬಗಳ ರಾಜ ಅಂತ ಕರೀತಾರೆ. ಅಂದರೆ ಹಬ್ಬಗಳ ರಾಜ ಅಂತ ಕರೀತಕ್ಕಂಥದ್ದು ನೋಡಿ, ಹಣ್ಣುಗಳ ರಾಜ ಮಾವು, ಹಾಗೆ ಕಾಡು ಪ್ರಾಣಿಗಳ ರಾಜ ಸಿಂಹ, ಹಾಗೆ ಹಬ್ಬಗಳ ರಾಜ ಅಂದರೆ ಅದು ದೀಪಾವಳಿ. ಈ ದೀಪಾವಳಿ ಹಬ್ಬವನ್ನು ಎಲ್ಲರೂ ಸಡಗರ ಸಂಭ್ರಮದಿಂದ ಆಚರಣೆ ಮಾಡ್ತಾರೆ. ಇದಕ್ಕೆ ಜಾತಿ ಮತ ಪಂಥ ಭೇದ ಯಾವುದೂ ಇಲ್ಲ. ಹಿಂದಿನ ಸಂಪ್ರದಾಯವನ್ನು, ಶಾಸ್ತ್ರಬದ್ಧವಾದಂತಹ ಅನುಷ್ಠಾನವನ್ನು, ಮನೆಯಲ್ಲಿ ಮಾಡುವಂತಹ ಖಾದ್ಯಗಳನ್ನು ಪದಾರ್ಥಗಳನ್ನು ಮಾಡಿ ಭಗವತಿಗೆ ತಾಯಿ ಮಹಾಲಕ್ಷ್ಮಿಗೆ ನೈವೇದ್ಯ ಮಾಡಿ ಎಲ್ಲರೂ ಸಡಗರ ಸಂಭ್ರಮದಿಂದ ಆಚರಣೆ ಮಾಡುವಂಥ ಹಬ್ಬ ಯಾವುದಾದ್ರು ಇದ್ದರೆ ಅದು ದೀಪಾವಳಿ. ದೀಪಗಳ ಸಾಲಿನಲ್ಲಿ ಆನಂದದಾಯಕವಾಗಿರ್ತಕ್ಕಂಥ ಹಬ್ಬವೇ ಈ ದೀಪಾವಳಿ. ಅದರಲ್ಲೂ ನರಕ ಚತುರ್ದಶಿ, ನರಕಾಸುರನ ಸಂಹಾರ ಆದ ನಂತರ ಅದು ಬೆಳಗಿನ ಜಾವದಲ್ಲಿ ವಿಶೇಷವಾಗಿ ಬೇಗ ಎದ್ದು ಸ್ನಾನ ಮಾಡಿ ಇವತ್ತು ಪ್ರತಿಯೊಬ್ಬರ ಮನೆ ಬಾಗಿಲಲ್ಲೂ ಆನಂದವಾಗಿ ದೀಪ ಉರಿಯುವುದನ್ನು ನೋಡಿ ಆನಂದಿಸಬಹುದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳನ್ನು ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿರ್ತಕ್ಕಂಥದ್ದಾಯಿತು. ಇನ್ನು ಈಗ ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ ಅದೆಲ್ಲವನ್ನು ಕೂಡ ತಿಳ್ಕೊಳ್ಬೇಕಲ್ವ. ಹಾಗಾಗಿ ಈಗ ಪ್ರಾರಂಭವನ್ನು ಮಾಡೋಣ ದಿನ ವಿಶೇಷ. ಗುರುಗಳು, ಇವತ್ತಿನ ದಿನದ ವಿಶೇಷತೆ ಹಾಗೂ ಪಂಚಾಂಗ ಶ್ರವಣ. ಖಂಡಿತ ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ. ವಿಶೇಷವಾಗಿರ್ತಕ್ಕಂಥ ನರಕ ಚತುರ್ದಶಿ ಅಂದರೆ ದೀಪಗಳ ಹಬ್ಬ ದೀಪಾವಳಿ. ಇವತ್ತು ಯಾರೆಲ್ಲ ಈ ದೀಪಾವಳಿ ಹಬ್ಬವನ್ನು ಆಚರಣೆ ಮಾಡ್ತಿದ್ದೀರಲ್ಲ, ಕತ್ತಲಿಂದ ಬೆಳಕಿನೆಡೆಗೆ, ನಿನ್ನೆವರೆಗೂ ಕತ್ತಲಿದ್ದು ಇವತ್ತು ಬೆಳಕು ಸಿಕ್ಕೋರು ಎಷ್ಟು ಜನ ಇದ್ದಾರೆ. ಹಾಗೆ ಜೀವನದಲ್ಲಿ ಏನೋ ಒಂದು ಆಗಿರುತ್ತೆ, ಅದಾದ ನಂತರ ಕಂಡಂಥ ಬೆಳಕು ಅದು ಅದ್ಭುತವಾದಂಥ ಬೆಳಕಾಗುತ್ತೆ. ಹಾಗೆ ಭಗವಂತ ಪ್ರತಿಯೊಬ್ಬರ ಜೀವನದಲ್ಲೂ ಒಂದಲ್ಲ ಒಂಥರ ಬೆಳಕನ್ನು ದಯಪಾಲಿಸ್ತಾನೆ. ಆದರೆ ಹಬ್ಬಗಳ ಸಾಲಲ್ಲಿ ಇಂಥದ್ದೊಂದು ಬೆಳಕು ಸಿಕ್ಬಿಟ್ರೆ ಅದು ಇನ್ನಷ್ಟು ಪೂರ್ವಜನದ ಪುಣ್ಯವೇ ಸರಿ ಅಂತ ತಿಳ್ಕೊಳ್ತಾರೆ. ಏನೇ ಆದರೂ ಇವತ್ತು ಯಾರೆಲ್ಲ ಹಬ್ಬದ ಆಚರಣೆಯಲ್ಲಿದ್ದೀರಲ್ಲ, ಹಬ್ಬದ ಆಚರಣೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ನಿಮ್ಮ ನಿಮ್ಮ ಕುಲದೇವರ ಅನುಗ್ರಹ ಸಿದ್ಧಿಯಾಗಲಿ. ಹಾಗೆ ಇವತ್ತಿನ ತಿಥಿವಾರ ನಕ್ಷತ್ರ ಯೋಗ ಜೊತೆಗೆ ಇವತ್ತು ರಾಶಿಗಳಲ್ಲಿ ಅದ್ಭುತವಾದಂಥ ಫಲವಿದೆ. ಆ ಫಲಾಫಲಗಳನ್ನು ಇವತ್ತು ನೀವು ತಿಳ್ಕೊಂಡು ಇವತ್ತು ಅದರಂತೆ ನೀವು ಒಂದು ಹೆಜ್ಜೆ ಮುಂದೆ ಹಾಕೋದು ಅದು ಮತ್ತಷ್ಟು ವಿಶೇಷವೇ ಸರಿ. ಹಾಗೆ ಇವತ್ತು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ವಿಚಾರಗಳಲ್ಲಿ ಮೊದಲು ಪಂಚಾಂಗ ಅದು ನಡೀಲೇಬೇಕು. ಶ್ರೀ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯನೇ ಶರದೃತು ಅಶ್ವೀಜ ಮಾಸ ಕೃಷ್ಣಪಕ್ಷ 31/10/2024 ಗುರುವಾರ. ಇವತ್ತು ಚತುರ್ದಶಿ, ಚಿತ್ತಾ ನಕ್ಷತ್ರ, ನರಕ ಚತುರ್ದಶಿ. ಇವತ್ತು ಧನಲಕ್ಷ್ಮಿ ಪೂಜೆ. ಇವತ್ತು ಸಹಿತ ಲಕ್ಷ್ಮೀ ಪೂಜೆಯನ್ನು ಬಹಳ ಅದ್ಧೂರಿತವಾಗಿ ಮಾಡ್ತಾರೆ. ಅಮಾವಾಸ್ಯೆ ಲಕ್ಷ್ಮೀ ಪೂಜೆ ಒಂಥರ, ಹಾಗೆ ಇವತ್ತು ಧನಲಕ್ಷ್ಮಿ ಪೂಜಾ ಅನುಷ್ಠಾನ ಅದು ಮತ್ತೊಂದು ಥರ. ಈ ಧನಲಕ್ಷ್ಮಿ ಧಾನ್ಯಲಕ್ಷ್ಮಿಯಾಗಿ, ಸಂತಾನ ಲಕ್ಷ್ಮಿಯಾಗಿ, ವಿಜಯಲಕ್ಷ್ಮಿಯಾಗಿ, ಪ್ರತಿಯೊಬ್ಬರ ಜೀವನದಲ್ಲಿರ್ತಕ್ಕಂತಹ ನೋವುಗಳನ್ನು ದೂರ ಮಾಡುವಂತಹ ಸರ್ವ ವಿಧವಾದಂಥ ಅಭಯಲಕ್ಷ್ಮಿಯಾಗೂ ಸಹಿತ ಎಲ್ಲರಿಗೂ ಅನುಗ್ರಹ ಕೊಡಲಿ. ಹಾಗೆ ಇವತ್ತು ನಮ್ಮ ಲಕ್ಷ್ಮೀ ಬೋರ್ಹ ಸ್ವಾಮಿಯ ಸಾನ್ನಿಧ್ಯದಲ್ಲಿ ವಿಶೇಷವಾಗಿರ್ತಕ್ಕಂಥ ರೀತಿ ತಾಯಿಗೂ ಒಂದು ಅಭಿಷೇಕ ಅಲಂಕಾರ ಎಲ್ಲವೂ ವಿಶೇಷ. ಯಾಕೆಂದರೆ ಎಷ್ಟೇ ಆದರೂ ಸಾಲಿಗ್ರಾಮ ಕ್ಷೇತ್ರ, ಸಾಲಿಗ್ರಾಮಗಳಿಗೆ ಇಂತಹ ಪರ್ವಕಾಲಗಳಲ್ಲಿ ಇಂತಹ ದಿನಗಳಲ್ಲಿ ಅದು ಮತ್ತಷ್ಟು ಶಕ್ತಿ, ತನಗೆ ತಾನೇ ಶಕ್ತಿ ಬಂದು ಕೂತಿರುತ್ತೆ. ಹಾಗಾಗಿ ಎಲ್ಲಿ ಸಾಲಿಗ್ರಾಮಗಳಿದೆಯೋ ಅಲ್ಲೆಲ್ಲವೂ ವಿಶೇಷವಾದಂಥ ಅನುಷ್ಠಾನ ನಡೆಯುತ್ತೆ. ಇವತ್ತು ಲಕ್ಷ್ಮೀ ಬೋರ್ಹ ಸ್ವಾಮಿಯ ಸಾನ್ನಿಧ್ಯದಲ್ಲೂ ಅಷ್ಟೇ ವಿಶೇಷವಾದಂತಹ ಅಲಂಕಾರ, ಪೂಜಾನುಷ್ಠಾನ ಎಲ್ಲವೂ ವಿಶೇಷ. ಅಂತಹದರಲ್ಲಿ ದೇವಿಯನ್ನು ಪ್ರಾರ್ಥನೆ ಮಾಡ್ತಾ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ, ಒಳ್ಳೆಯದಾಗಲಿ.
ಇನ್ನು ನಿನ್ನೆನೂ ತಿಳಿಸಿದ್ದೆ. ನಿನ್ನೆ ನಾನು ಶನೈಶ್ಚರ ಮಹಾಯಾಗದ ಬಗ್ಗೆ ತಿಳಿಸಿದಾಗ ಸಂತೋಷದಿಂದ ನಿನ್ನೆ ಸಂಜೆಗೆ ಸುಮಾರು 600 ಜನ ನಿಮ್ಮ ಫೋಟೋ, ನಿಮ್ಮ ಒಂದು ವಿಚಾರವನ್ನು, ಜೊತೆಗೆ ಒಂದಷ್ಟು ಜನ ಅಂತೂ ಅದರಲ್ಲೊಂದಿಬ್ಬರು ಕಳಿಸಿರ್ತಕ್ಕಂತಹ ಮಾತು ಕೇಳಿ ಬಹಳ ಆನಂದ ಆಯಿತು. ಆತ ಒಬ್ಬ ಅಂಗವಿಕಲ ಆದರೂ ತಾನು ಹೇಳುವಂಥ ಮಾತು, ಸ್ವಾಮಿ ಎದ್ದು ನಾನು ಓಡಾಡಲಿಕ್ಕೆ ಆಗೋದಿಲ್ಲ, ಆದರೆ ನೀವು ನಡೆಸ್ತಿರ್ತಕ್ಕಂಥ ಈ ಮಹಾಯಜ್ಞದಲ್ಲಿ ನಾನು ಬಂದು ಆ ಯಜ್ಞಶಾಲೆ ಮತ್ತು ಸುತ್ತಮುತ್ತಿರ್ತಕ್ಕಂಥ ಪ್ರಾಂತ್ಯವನ್ನು ಕಸ ಗುಡಿಸಿ ನಾನು ಭಾಳ ಸುಂದರವಾದಂಥ ರಂಗೋಲಿ ಹಾಕ್ತೀನಿ, ನಾನೊಬ್ಬ ಕಲೆಗಾರ, ನನಗೆ ದೇವ್ರ ಕಾಲು ಕೊಟ್ಟಿಲ್ಲ ಓಡಾಡಲಿಕ್ಕೆ, ಆದರೆ ನನ್ನ ಕೈಯಲ್ಲಿ ವಿದ್ಯೆ ಇದೆ, ಅದರಿಂದ ನಾನು ಸುಂದರವಾದಂಥ ರೀತಿ ಒಂದು ರಂಗೋಲಿ ಹಾಕಲಿಕ್ಕೆ ಅವನಿಗೆ ಅವಕಾಶ ಮಾಡಿಕೊಡಿ, ನಿಮ್ಮ ಜೊತೆಗೆ ನಾನಿದ್ದೇನೆ ಸ್ವಾಮೀಜಿ ಎಂದ. ಆತ ಬರೆದಿರ್ತಕ್ಕಂತಹ ನುಡಿಗಳನ್ನು ನೋಡಿ ನನಗೆ ಬಹಳ ಆನಂದ ಆಯಿತು. ಅದರ ಜೊತೆಗೆ ಮತ್ತೋರ್ವ ತಾಯಿ, ಅವ್ರ ಮಗ ಭಾರತದ ಗಡಿ ಭಾಗದಲ್ಲಿದ್ದಾನಂತೆ. ನೋಡಿ, ಇಲ್ಲಿ ತಾಯಿ ಒಬ್ಬಳೆ, ಆತನಿಗೆ ಮದುವೆ ಇಲ್ಲ, ಅವನು ಚಿಕ್ಕ ವಯಸ್ಸಲ್ಲೇ ಅಲ್ಲಿ ಡ್ಯೂಟಿಗೆ ಹೋಗಿದ್ದಾನೆ, ಯಾರೂ ಹೆಣ್ಣು ಕೊಡ್ತಿಲ್ಲ. ಯೋಧ ಅಂದ ತಕ್ಷಣ ಭಾರತದ ಗಡಿ ಭಾಗದಿರ್ತಕ್ಕಂಥ ಯೋಧ ಅಂದರೆ ಆತನಿಗೆ ಹೆಣ್ಣು ಕೊಡ್ತಿಲ್ಲ. ಆ ನೋವಿದೆ ಅವರಿಗೆ. ಆದರೆ ಅದರಲ್ಲಿ ಅವ್ರು ಬರ್ಕೊಂಡಿರ್ತಕ್ಕಂಥದ್ದು ಏನಂದರೆ, ನನ್ನ ಮಗನಿಗೆ ಹೆಣ್ಣು ಸಿಕ್ಕಿಲ್ಲ, ನನ್ನ ಮಗನೂ ಒಂದಿಸಕ್ಕೂ ನನಗೆ ಮದುವೆ ಮಾಡಿ ಅಂತ ಕೇಳ್ತಿಲ್ಲ. ಹೋಗಲಿ, ನನಗೆ ನನ್ನ ಆಸರೆಯಾಗಿ ನನ್ನ ಮಗನ ನೀನು ತಿರುಗಿ ಬಂದ್ಬಿಡು ಅಂತ ನಾನು ಯಾವತ್ತೂ ನನ್ನ ಮಗನಿಗೆ ಹೇಳಿಲ್ಲ. ನಾನೊಬ್ಬಳೇ ಕಷ್ಟಪಟ್ಕೊಂಡು ಬೆಳಗ್ಗೆ ಎದ್ದು ಸಾರಿಸಿ ಗುಡಿಸಿ ನೋಡಿಕೊಂಡು ಮನೆ ಶುದ್ಧಿಯಾಗಿಟ್ಕೊಂಡು ಬೆಳಗಿನ ಆಹಾರ ಆಗಲಿ ಮಧ್ಯಾಹ್ನದ ಊಟ ಆಗಲಿ ಎಲ್ಲವೂ ನಾನೇ ನಡೆಸ್ಕೊಳ್ತಾ ಇದ್ದೀನಿ. ನನಗೆ ಹಿಂದಿಲ್ಲ ಮುಂದಿಲ್ಲ. ನನ್ನ ಮಗ ಇರೋದಲ್ಲಿ, ನನ್ನ ಮಗ ಆತ ಕಳಿಸುವಂಥ ದುಡ್ಡಲ್ಲಿ ನನ್ನ ಜೀವನ ನಡೀತಾ ಇದೆ. ಆದರೆ ನನ್ನ ಮಗ ಭಾರತಾಂಬೆಯ ಸೇವೆ ಮಾಡ್ತಿದ್ದಾನಲ್ಲ, ಆ ತೃಪ್ತಿ ನನಗಿದೆ. ಇವತ್ತು ನೀವು ಹೇಳಿದಂಥ ಮಾತು ಕೇಳಿ ನನಗೆ ಬಹಳ ಆನಂದ ಆಯಿತು. ನೀವು ಸಮಯ ಕೊಟ್ಟರೆ, ನೀವು ಅವಕಾಶ ಕೊಟ್ಟರೆ, ನಾನೊಂದು 5 ದಿವಸ ಮುಂಚಿತವಾಗಿ ನಿಮ್ಮ ಆಶ್ರಮದಲ್ಲೇ ಬಂದು ನನ್ನ ಕೈಲಾದಂತಹ ಒಂದಿಷ್ಟು ಅಳಿದ ಸೇವೆ ನಾನು ಮಾಡೋದಕ್ಕೆ ನಿಮ್ಮ ಆಶ್ರಮಕ್ಕೆ ಬರ್ತೀನಿ ಅಂತ ಆ ತಾಯಿ ಹೇಳಿದ್ದಾಳೆ. ನೋಡಿ, ಇದಕ್ಕೆಲ್ಲ ಬೆಲೆ ಕಟ್ಟಲಿಕ್ಕಾಗತ್ತಾ? ಅವ್ರು ಆಡುವ ಒಂದೊಂದು ಮಾತಿದೆಯಲ್ಲ, ಅಂದರೆ ಆನಂದ್ ಗುರೂಜಿಯವ್ರ ಹಿಂದೆ ಇಷ್ಟು ಜನ, ನಾನು ಈ ನಂಬರ್ ಕೊಟ್ಟಾದ ನಂತರ ಬಂದಂಥ ಮೆಸೇಜು, ಇದರ ಮಧ್ಯದಲ್ಲಿ ಶಕ್ತಿ ಇರ್ತಕ್ಕಂಥವರು ನಾನೊಂದಿಷ್ಟು ಕಾಣಿಕೆ ಕೊಡ್ತೀನಿ ಅಂತ ಹೇಳಿದ್ದಾರೆ, ದವಸ ಧಾನ್ಯ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದರಲ್ಲೊಬ್ಬರು ಮುಸ್ಲಿಂ ಬಾಂಧವರು ಬರೆದಿದ್ದಾರೆ. ಕಳೆದ ಬಾರಿ ನೀವು ಯಾಗ ಮಾಡಿದಾಗ ಒಬ್ಬ ಮುಸ್ಲಿಂ ಬಾಂಧವರು ಬಂದು ನಿಮ್ಮ ವಾಹಿನಿಯಲ್ಲೇ ಅಕ್ಕಿ ಮುಟ್ಟೆನ ಕೊಟ್ಟಿದ್ದರು, ಆದರೆ ಈ ಸತಿ ಎಲ್ಲಿ ಕಳಿಸ್ಬೇಕು ಅಂತ ಹೇಳಿ ನಾವು ಕೊಡ್ತೀವಿ ಈ ಸತಿ ಅಂತ. ನೋಡಿ, ಇಂತಹ ಧರ್ಮ ಕಾರ್ಯಕ್ಕೆ, ಅದರಲ್ಲೂ ಶನೈಶ್ಚರ, ಅಬ್ಬಬ್ಬಾ ಎಂಥವ್ರಿಗೂ ಭಯ ಇದೆ. ಅದು ಭಯ ಅನ್ನೋದಕ್ಕಿಂತ ಆತನ ಕೃಪೆ ಬೇಕು. ಶನೈಶ್ಚರನ ಅನುಗ್ರಹ ಪಡೀಲಿಕ್ಕಾಗಿ ಎಲ್ಲರೂ ಸಹಿತ ಚಿಂತನೆ ಮಾಡಬೇಕಾದ್ದು ತಪ್ಪಲ್ಲ. ಅದರಲ್ಲೂ ಇಲ್ಲಿ ನಡೆಯುವಂಥ ಈ ಮಹಾಯಜ್ಞದಲ್ಲಿ ಇನ್ನೊಂದು ವಿಶೇಷ ಇದೆ. ಈ ಯಜ್ಞದಲ್ಲಿ ಬರೀ ಪೌರೋಹಿತರು, ಅರ್ಚಕರು ಮತ್ತು ಬ್ರಾಹ್ಮಣರು ಇವರು ಮಾತ್ರ ವೇದ ಮಂತ್ರಗಳನ್ನು ಹೇಳ್ತಕ್ಕಂಥದ್ದಲ್ಲ. 9 ದಿನಗಳ ಮುಂಚಿತವಾಗಿ, ಈ ಮಹಾಯಜ್ಞಕ್ಕೆ 9 ದಿನಗಳ ಮುಂಚಿತವಾಗಿ ಪ್ರತಿಯೊಬ್ಬರೂ ಸಹಿತ ಅವರು ಬೆಳಗ್ಗೆ ಮತ್ತು ಸಾಯಂಕಾಲ ದ್ವಿಕಾಲದಲ್ಲಿ ಶನೈಶ್ಚರ ಮಹಾಯಾಗವನಲ್ಲಿ ಶನೈಶ್ಚರನ ಮಹಾಮಂತ್ರವನ್ನು ಪಠಿಸಿರ್ತಾರಲ್ಲ, ಆ ಮಹಾಮಂತ್ರವನ್ನು ಪಠನೆ ಮಾಡಿರ್ತಕ್ಕಂಥ ಅಷ್ಟೂ ಜನ ಒಂದು ಕಡೆ ಸೇರಿದಾಗ ಆ ಸ್ಥಳಕ್ಕೆ ಮತ್ತಷ್ಟು ವೈಬ್ರೇಷನ್ ಇರುತ್ತೆ. ಯಾಕೆಂದರೆ ಯಾರೇ ಆದರೂ ಸಹಿತ ಹುಟ್ಟಿದ ಜನ್ಮತಃ ಬ್ರಾಹ್ಮಣ ಅಲ್ಲ, ತಾನು ಬೆಳವಣಿಗೆಯಲ್ಲಿ ಬ್ರಾಹ್ಮಣ ಆಗಬೇಕು. ತಪ್ಪಿಲ್ಲ, ಬ್ರಾಹ್ಮಣ ಅನ್ನೋ ಮಾತು ಬೇರೆ, ವೇದ ಮಂತ್ರಗಳಂತಕ್ಕಂಥ ಬೇರೆ, ಅದರಲ್ಲಿ ಭಗವಂತನ ಬೇಡ್ಕೊಳ್ಳೋದು ಬೇರೆ. ಭಗವಂತನ ಬೇಡ್ಕೊಳ್ಳೋದಿದೆಯಲ್ಲ, ಭಗವಂತನ ಪ್ರಾರ್ಥನೆ ಮಾಡೋದಿದೆಯಲ್ಲ, ಆ ಮಂತ್ರಕ್ಕೆ ಅಂತಹ ಶಕ್ತಿ ಇದೆ. ಅಂತಹ ಮಂತ್ರವನ್ನು 9 ದಿನ ಬೆಳಗ್ಗೆ ಮತ್ತು ಸಾಯಂಕಾಲ ತಾವೆಲ್ಲರೂ ಪಠನೆ ಮಾಡಿ, ಅದಾದ ನಂತರ ಈ ಯಜ್ಞಕ್ಕೆ ಬಂದರೆ, ಆ ಯಜ್ಞ ಕಾಲದಲ್ಲಿ ಆ ಯಜ್ಞೇಶ್ವರನ ದರ್ಶನ ಮಾಡಿದ್ರೆ, ಆ ಯಜ್ಞೇಶ್ವರನಿಗೆ ನಾವು ಹವಿಸ್ಸನ್ನು ಅರ್ಪಣೆ ಮಾಡ್ತೀವಲ್ವ, ಆ ದವಸ ಧಾನ್ಯಗಳ ಭಗವಂತನಿಗೆ ಅರ್ಪಣೆ ಮಾಡ್ತೀವಲ್ವ, ಮತ್ತು ಆ ಮಹಾಪೂರ್ಣಾವತಿ ಕಾಲ ದರ್ಶನ ಮಾಡೋದಿದೆಯಲ್ಲ, ಜೊತೆಗೆ ಸ್ವಾಮಿಗಳು ಹೇಳ್ತಕ್ಕಂಥ ಮಹಾ ಅರ್ಚನೆ ಇದೆಯಲ್ಲ, ಇದು ಯೋಗ ಬೇಕು. ಆ ಯೋಗ ಇದ್ದರೆ ಎಲ್ಲವೂ ಎಳ್ಕೊಂಡು ಬರುತ್ತೆ. ದುಡ್ಡಿದ್ರೆ ಸಿಗೋದಲ್ಲ. ನಿನ್ನೆ 600 ಜನ ಅಂತ ಹೇಳಿದೆ ನಾನು. 600 ಜನದಲ್ಲಿ ದುಡ್ಡಿದ್ದು ನಾನು ಸಂಪೂರ್ಣ ಈ ಯಾಗಕ್ಕೆ ಇಂಥದ್ದೊಂದು ಪ್ರಧಾನವಾದ ಸೇವೆ ಮಾಡ್ತೀನಿ ಅಂತಕ್ಕಂಥವ್ರಲ್ಲ. ಪ್ರತಿಯೊಬ್ಬರು ನಾವು ಸೇವೆಗೆ ಬರ್ತೀವಿ, ನಮ್ಮಿಂದ ಏನು ಸಾಧ್ಯವೋ ಅದು ನಮ್ಮ ಕೈಲಿ ನಾವು ದೇಹವನ್ನು ದಂಡಿಸಿ ಕೆಲಸ ಮಾಡ್ತೀವಿ ಅಂತಕ್ಕಂಥವ್ರು, ಅಂತಹ ಅಣ್ಣ ತಮ್ಮಂದರು, ಅಂಥ ಬಾಂಧವರು, ಅಂಥ ಅಕ್ಕ ತಂಗಿಯರು, ಅವರು ಬಹಳ ಮುಖ್ಯ. ಮತ್ತೊಮ್ಮೆ ಈ ನಂಬರ್ ನಾನು ಹೇಳ್ತೀನಿ, ಈ ನಂಬರ್ನ ನೋಟ್ ಮಾಡ್ಕೊಳ್ಳಿ. ಈ ನಂಬರು ನಿಮಗೆ ಬಹಳ ಅನುಕೂಲ ಆಗುತ್ತೆ. ಜೊತೆಗೆ ನಾನು ಹೇಳಿದೆ, ಪ್ರತಿ ಡಿಸ್ಟಿಕ್ಕು ತಾಲೂಕಿನಿಂದ 5 ಜನ ಹೆಣ್ಣುಮಕ್ಕಳು, 5 ಜನ ಗಂಡು ಮಕ್ಕಳು, ಗಂಡಸರು ಮತ್ತು ಹೆಂಗಸರು. ಯಾತಕ್ಕಾಗ 5 ಜನಕ್ಕೆ ನಾವೊಂದು ಆ ಭಾಗದಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನ ಯಾಕೆ ಮಾಡ್ತಾಯಿದ್ದೀವಿ ಅಂದರೆ, ಅದರ ಹಿಂದೆ ಒಂದು ಉದ್ದೇಶ ಇದೆ. ಆ ಪ್ರಾಂತ್ಯದಲ್ಲಿರ್ತಕ್ಕಂಥವ್ರು ಈ ಆಶ್ರಮದ ಬಗ್ಗೆ ಏನಾದ್ರು ಮಾಹಿತಿ ಬೇಕಂದರೆ, ಯಜ್ಞದ ಬಗ್ಗೆ, ಯಾಗದ ಬಗ್ಗೆ ಏನಾದ್ರು ಮಾಹಿತಿಗಳು ಬೇಕು ಅಂದರೆ, ಇವರಿಗೆ ನಾವು ಸರಿಯಾದಂಥ ಮಾಹಿತಿಯನ್ನು ಇವ್ರಿಗೆ ಕೊಟ್ಟಿರೋದ್ರಿಂದ ಇವ್ರ ಕಡೆಯಿಂದ ನಿಮಗೆ ತಿಳಿ ಹೇಳೋಂಗಾಗಲಿ, ಮತ್ತು ನೀವು ಪ್ರಯಾಣ ಕಾಲದಲ್ಲಿ ಏನಾದ್ರು ಬೇಕು ಅಂದರೆ ಅವರಿಂದ ಒಂದಷ್ಟು ಅನುಕೂಲ ಪಡೀಲಿ. ಆ ಉದ್ದೇಶಕ್ಕೋಸ್ಕರ ಪ್ರತಿ ಡಿಸ್ಟಿಕ್ಕು ತಾಲೂಕಿಂದ 10 ಜನನ ವ್ಯವಸ್ಥೆ ಮಾಡ್ತಾಯಿದ್ದೀವಿ.
ಅದಕ್ಕಾಗಿ ಆ 10 ಜನ ನಾವು ಆಯ್ಕೆ ಮಾಡಬೇಕಾದ್ರೆ ನಿಮ್ಮ ಫೋಟೋ ಮತ್ತು ನಿಮ್ಮ ಹೆಸರು, ನಿಮ್ಮ ಫೋನ್ ನಂಬರು, ನಿಮ್ಮ ವಿಳಾಸ, ನಿಮ್ಮ ಆಧಾರ್ ಕಾರ್ಡ್ ಇದಿಷ್ಟನ್ನು ಕಳಿಸ್ಕೊಟ್ರೆ ನಮ್ಮ ಕಡೆಯಿಂದ ಒಂದು ಲೆಟ್ರನ್ನು ನಾವು ಏನು ಕಾನೂನುಬದ್ಧವಾಗಿರುತ್ತೋ ಅದನ್ನು ವ್ಯವಸ್ಥೆ ಮಾಡಿ ನಿಮಗೆ ಕಳಿಸ್ಕೊಡ್ತೀವಿ. ಅದಕ್ಕಾಗಿ ನಂಬರ್ ನಿಮಗೆ ಬೇಕಾಗಿದೆ. ಆ ನಂಬರ್ ಏನು ಅಂತ ನಾನು ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೇನೆ. ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಶನೈಶ್ಚರ ಮಹಾಯಾಗದ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಿಳಿಸ್ತಾ ಇದ್ರು ಗುರುಜಿರವರು. ಮತ್ತೊಮ್ಮೆ ದೂರವಾಣಿ ಸಂಖ್ಯೆಯನ್ನು ಕೂಡ ನಾನು ತಿಳಿಸ್ತೀನಿ ಅಂತ ಇದ್ರು. ಅದರ ಜೊತೆಗೆ ಇವತ್ತಿನ ದಿನದ ರಾಶಿ ಫಲಗಳನ್ನು ಕೂಡ ತಿಳಿಸ್ಕೊಡ್ಬೇಕಲ್ವ. ಹಾಗಾಗಿ ಗುರುಗಳೇ, ದೂರವಾಣಿ ಸಂಖ್ಯೆಯನ್ನು ತಿಳಿಸ್ತೀನಿ ಅಂತ ಇದ್ರಿ, ಅದರ ಜೊತೆಗೆ ರಾಶಿ ಫಲಗಳನ್ನು ಕೂಡ ತಿಳಿಸ್ಕೊಡ್ತೀನಿ. ದೂರವಾಣಿ ಸಂಖ್ಯೆಯನ್ನು ಎಲ್ಲರೂ ನೋಟ್ ಡೌನ್ ಮಾಡ್ಕೊಳ್ಳಿ ಅಥವಾ ಒಂದು ಫೋಟೋ ತೆಗೆದಿಟ್ಕೊಳ್ಳಿ. ಕೆಲವು ಸತಿ ನಾವು ಹೇಳುವಾಗ ನೀವು ಅದನ್ನು ಸರಿಯಾಗಿ ಬರ್ಕೊಳ್ಳಿಕ್ಕೆ ಆಗದಿರೇ ಇರ್ಬೋದು, ಆದರೆ ಪರದೆ ಮೇಲೆ ಸ್ಕ್ರೀನ್ ಮೇಲೆ ನಂಬರ್ ಅಂತೂ ಬರ್ತಾ ಇದೆ. ಈ ನಂಬರನ್ನು ಒಂದು ಸತಿ ಫೋಟೋ ತೆಗೆದಿಟ್ಕೊಳ್ಳಿ. 9980 520 171 9980 520 171 9980 52 01 71 ಈ ನಂಬರಿಗೆ ವಾಟ್ಸಪ್ ಮಾಡಿ ಮತ್ತು ನಿಮ್ಮ ಮಾಹಿತಿಯನ್ನು ತಿಳಿಸಿ. ಜೊತೆಗೆ ಏನಾದರೂ ಇದರಲ್ಲಿ ಇನ್ನೇನಾದ್ರು ಮಾಡಬಹುದಾ, ಈ ಯಜ್ಞದಲ್ಲಿ ಇನ್ನೇನಾದ್ರು ಬೇರೆ ತರಹ ಅಥವಾ ಸಮಾಜಕ್ಕೆ ಬೇಕಾಗುವ ಥರ ಅಥವಾ ಯಾವುದೇ ಒಂದು ವಿಚಾರವನ್ನು ಸ್ಪಷ್ಟೀಕರಿಸೋದರಲ್ಲಿ ನೀವು ಮೆಸೇಜ್ ಟೈಪ್ ಮಾಡಿ ಕಳಿಸೋದು ಖಂಡಿತ ಉತ್ತಮ. ಹಾಗೆ ನೀವು ನಮ್ಮೊಂದಿಗಿದ್ದು ಈ ಯಜ್ಞದಲ್ಲಿ ನಾವು ಪಾಲ್ಗೊಳ್ತಾ ಇದ್ದೇವೆ, ನಮ್ಮಿಂದ ಇಂಥದ್ದೊಂದು ಸೇವೆ ನಾನು ಮಾಡಬೇಕು ಅಂದ್ಕೊಂಡಿದ್ದೇನೆ, ಇಂತಹ ಸೇವೆಗೆ ನಮಗೊಂದು ಅವಕಾಶ ಬೇಕಿದೆ ಅನ್ನೋದಾದರೂ ತಾವು ಮೆಸೇಜನ್ನು ಬರೆದು ಕಳಿಸಿ. ಖಂಡಿತ ಅದಕ್ಕೆ ನಾವು ಆದಷ್ಟು ಬೇಗ ಉತ್ತರಿಸ್ತೀವಿ. ನಮಗಂತೂ ಒಂದು ಸಂತೋಷದ ಸುದ್ದಿ ಏನಪ್ಪ ಅಂದರೆ, ನಿನ್ನೆ ಈ ನಂಬರ್ ಕೊಟ್ಟ ತಕ್ಷಣ ತಾವಿಷ್ಟು ಜನ ನೀವು ಅದಕ್ಕೆ ಪ್ರತಿಕ್ರಿಯೆಯನ್ನು ಹೇಳಿದ್ದೀರಲ್ಲ, ಅದು ನಮ್ಗೆ ಬಹಳ ಸಂತೋಷ ಇದೆ. ನಿನ್ನೆ ಯಾರೆಲ್ಲ ಪ್ರತಿಕ್ರಿಯಿಸಿದ್ದೀರಿ, ಯಾರೆಲ್ಲ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದೀರಿ, ಯಾರೆಲ್ಲ ಫೋಟೋ ಕಳಿಸಿದ್ದೀರಿ, ಯಾರೆಲ್ಲ ಮೆಸೇಜನ್ನು ಬರೆದಿದ್ದೀರಿ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಶನೈಶ್ಚರನ ಅನುಗ್ರಹ ಉಂಟಾಗಲಿ. ಹಾಗೆ 9 ದಿನಗಳ ಮುಂಚಿತವಾಗಿ ಜಪಿಸುವಂಥ ಮಂತ್ರ ಯಾವುದು ಅಂತ ಸದ್ಯದಲ್ಲೇ ನಾನು ತಿಳಿಸ್ಕೊಡ್ತೇನೆ ನಿಮಗೆ. ಒಳ್ಳೆಯದಾಗಲಿ, ಶುಭವಾಗಲಿ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಆದಿತ್ಯಾದಿ ನವಗ್ರಹಗಳ ಪ್ರಾರ್ಥನೆ ಆಯಿತು. ಆದರೆ ಅದಕ್ಕೂ ಮುನ್ನ ಕಲಿಯುಗದಲ್ಲಿ ಒಂದೊಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯಗಳು, ಪವಾಡಗಳು ಆಗಿಂದಾಗಲೇ ನಡೀತಾನೆ ಇರುತ್ತೆ. ಅಂತಹ ಒಂದು ಪವಾಡ ಸದೃಶವಾಗಿರ್ತಕ್ಕಂತಹದ್ದು ಸಾಕಷ್ಟು ಜನನ್ನು ಕೈಬೀಸಿ ಕರಿತಿರ್ತಕ್ಕಂಥ ತಾಯಿ ಹಾಸನಾಂಬೆ. ಹಾಸನಾಂಬೆಯನ್ನು ಇನ್ನು 1-2 ದಿನಗಳ ಮಾತ್ರವೇ ನಿಮಗೆ ದರ್ಶನ ಸಿಗ್ತಕ್ಕಂಥದ್ದು. ಹಾಗಾಗಿ ತಾಯಿ ಹಾಸನಾಂಬಾಳ ಆ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯವನ್ನು ಮತ್ತೊಮ್ಮೆ ದರ್ಶನ ಮಾಡಿ ಬರೋಣ. ಅಂಬಾ, ಸರ್ವಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಅಂಬಾ ಸಹಿತ ಒಳ್ಳೆಯದಾಗಲಿ ಅಂತ ವರ್ಷಕ್ಕೆ ಒಂದಾವರ್ತಿ ದರ್ಶನ ಕೊಟ್ಟು ಬರ್ತಕ್ಕಂತಹ ಭಕ್ತರ ಎಲ್ಲರ ಸಂಕಷ್ಟಗಳನ್ನು ದೂರ ಮಾಡ್ತಕ್ಕಂತಹ ಕಲಿಯುಗದ ಕಲ್ಪವಲ್ಲಿಯಾಗಿ ದರ್ಶನ ಕೊಡ್ತಿರ್ತಕ್ಕಂಥ ತಾಯಿ ಹಾಸನಾಂಬಾಳ ಸಂಪೂರ್ಣ ಅನುಗ್ರಹ ಎಲ್ಲರಿಗೂ ಸಿಗುವಂಥದ್ದಾಗಲಿ. ಸರ್ವಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಹರಿಂ ಕರಾಸನ ಗರ್ಭಿತಾಂ ನಿಲಸಿಕಾಂ ಸೌಂ ಕ್ಲೀಂ ಕಳಾಂ ಬಿಪ್ರದೀಂ ಸವರ್ಣಾಂ ವರದಾರ್ಣೀಂ ಚ ವರಸದಾಂ ದೌತಾಂ ತ್ರಿನೇತ್ರೋಜ್ವಲಾಂ ಒಂದೇ ಪುಸ್ತಕಭಾಸಮಂಕುಶಿಧರಾಂ ಸೃಗ್ಭೂಷಿತಾಂ ಉಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ಪರಕಲಾಂ ಶ್ರೀಚಕ್ರ ಸಂಚಾರಣಿ. ತಾಯಿಯನ್ನು ಪ್ರಾರ್ಥನೆ ಮಾಡ್ತಾ, ಇದು ಲೋಕ ಕಲ್ಯಾಣಾರ್ಥವಾದಂಥ ಮಹಾಸಂಕಲ್ಪ. ಆದ್ದರಿಂದ ಇಲ್ಲಿ ಯಾರೊಬ್ಬರ ಹೆಸರು ಬೇಡ, ಹೆಸರು, ನಕ್ಷತ್ರ, ಗೋತ್ರ ತಾವು ನೋಡುವಾಗ ನಿಮ್ಮ ಹೆಸರು, ಗೋತ್ರ, ನಕ್ಷತ್ರವನ್ನು ಹೇಳ್ಕೊಳ್ಳಿ. ಭಗವತಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ಓಂ ಜಾತವೇದಸೇ ಸನವಾಮ ಸೋಮರಾತಿ ಯದೋ ನಿದಹ ದಿವೇದಾಹ ಸನಪರ್ಷದ್ ದುರ್ಗಾಣಿ ವಿಶ್ವಾ ನಾವೇವ ಸಿಂಧಂ ದುರಿತಾತ್ಯಗ್ನಿಃ ತ್ವಾಮಗ್ನಿವರ್ಣಾಂ ತಮಸಾಜ್ವಲಂತಿ ವೈಲೋಚನೀಂ ಕರ್ಣಬಲೇ ಸುಷ್ಠಾ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೆ ಸುತರಸೇ ನಮಃ. विश्वाय नाम दुर्गाय जातवे सत्तं तम्य रामाय विदाहिने अपने अत्मन मान लोकना राज नामान कंदवे समय अपर राज विश्वास नाम से मोह राजी है अपार कभी यो अपने
ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ತಾಯಿ ಹಾಸನಾಂಬ ದೇವಿಯ ಮತ್ತು ಸಿದ್ದೇಶ್ವರರ ದರ್ಶನವನ್ನು ಮಾಡ್ಕೊಂಡಿರ್ತಕ್ಕಂಥದ್ದಾಯಿತು. ಹಬ್ಬದ ಈ ಒಂದು ಸಮಯದಲ್ಲಿ ತಾಯಿಯ ದರ್ಶನ ಅಂತಂದರೆ ನಮ್ಮೆಲ್ಲರ ಜೀವನ ಪಾವನ ಅಂತಲೇ ಹೇಳ್ಬೋದು. ಹಾಸನಾಂಬ ದೇವಿಯ ಸಂಪೂರ್ಣ ಕೃಪಾಶೀರ್ವಾದ ಸದಾಕಾಲ ನಮ್ಮ ನಿಮ್ಮೆಲ್ಲರ ಮೇಲೂ ಕೂಡ ಇರಲಿ ಅಂತ ನಾನು ಕೂಡ ತಾಯಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಈಗ ರಾಶಿಫಲಗಳನ್ನು ಕೂಡ ತಿಳ್ಕೊಳ್ತಕ್ಕಂಥ ಸಮಯ ಅಲ್ವಾ, ಹಾಗಾಗಿ ಗುರುಗಳೇ ಇವತ್ತಿನ ದಿನದ ರಾಶಿಫಲ ಖಂಡಿತ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ತಾಯಿ ಮಹಾಲಕ್ಷ್ಮಿ ಗಣಪತಿಯನ್ನು ಆರಾಧನೆ ಮಾಡ್ತಾ, ಇವತ್ತು ಗುರುವಾರ ಜಗದ್ಗುರುಗಳ ಆಶೀರ್ವಾದ, ದತ್ತಾತ್ರೇಯರ ಆಶೀರ್ವಾದ, ಮಂತ್ರಾಲಯದ ಪ್ರಭುಗಳಾದಂಥ ಗುರು ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ, ಎಲ್ಲರಿಗೂ ಗುರುವಿನ ಅನುಗ್ರಹ ಇರಲಿ, ಒಳ್ಳೆಯದಾಗಲಿ. ಇನ್ನು ರಾಶಿಗಳಲ್ಲಿ ಮೊದಲ ರಾಶಿ ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದ್ದು ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಫಲಾಫಲಗಳಲ್ಲಿ ಸತ್ಯಾಸತ್ಯತೆಗಳನ್ನು ಅರಿತು ಮನುಷ್ಯ ತಾನು ಹಾಕುವ ಹೆಜ್ಜೆಯಲ್ಲಿ ಅರ್ಥಪೂರ್ಣವಾಗಿ ಮಾಡಬೇಕು.
ಇವತ್ತು ಮಧ್ಯಾಹ್ನ ಸರಿಸುಮಾರು 12 ಗಂಟೆವರೆಗೂ ಸ್ವಲ್ಪ ಮಂದಗತಿಯಲ್ಲಿ ಸಾಗುವಂಥ ದಿನ ಮೇಷರಾಶಿಯವರಿಗೆ. ಮೇಷರಾಶಿಯವರು ತಾವು ಅಂದುಕೊಂಡಷ್ಟು ಮಟ್ಟಿಗೆ ಎಲ್ಲವನ್ನೂ ಸಹಿತ ಲಾಭ ಕಾಣಲಿಕ್ಕೆ ಆಗುವುದಿಲ್ಲ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪಗಳಿರುತ್ತೆ, ಮನಸ್ಸಲ್ಲಿ ನೆಮ್ಮದಿ ಇಲ್ಲದಂಥ ರೀತಿಯಲ್ಲಿದೆ. ಅದರಲ್ಲೂ ಮೇಷರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಸ್ವಲ್ಪ ಜೋಪಾನವಾಗಿರಬೇಕು. ಇವತ್ತಿನ ದಿವಸ ಯಾವುದು ಬೇಕು, ಯಾವುದು ಬೇಡ, ಯಾವುದು ಸರಿ, ಯಾವುದು ತಪ್ಪು, ಈ ಸರಿ ತಪ್ಪುಗಳನ್ನು ಆಲೋಚನೆ ಮಾಡ್ತಾ ಒಂದಷ್ಟು ನಿಂದನೆಯಿಂದ ಒಳಗಾಗತಕ್ಕಂಥದ್ದು, ನಿಂದನೆ ಮಾಡ್ತಕ್ಕಂಥದ್ದು, ನೀವು ಮತ್ತೊಬ್ಬರು ನಿಲ್ಲಿಸೋದು, ಅವ್ರು ನಿಮ್ಮನ್ನು ನಿಲ್ಲಿಸೋದು. ಒಟ್ಟಾರೆ ಹೇಳ್ಬೇಕಂದ್ರೆ ಮೇಷರಾಶಿಯವರಿಗೆ ಒಂದಷ್ಟು ನೆಮ್ಮದಿ ಕಡಿಮೆನೇ, ಮನಸ್ಸಲ್ಲಿ ಒಂಥರ ದ್ವಂದ್ವ ಚಿಂತನೆಗಳೇ. ಆ ದ್ವಂದ್ವ ಚಿಂತನೆ ಇರೋದರಿಂದ ಸರಿ ತಪ್ಪನ್ನು ಸರಿಯಾದ ಸನ್ಮಾರ್ಗದಲ್ಲಿ ನಡೆಯೋದು ಬಹಳ ಕಷ್ಟನೇ. ಅದಕ್ಕಾಗಿ ಮನೆ ದೇವರ ಪ್ರಾರ್ಥನೆ ಮಾಡಿ. ಹಾಗೆ ನಿಮಗೆ ಏನಾದರೂ ಸಮಸ್ಯೆ ಅನಿಸಿದ್ರೆ ಆ ಸಮಸ್ಯೆನ ಬಗೆಹರಿಸ್ಕೊಳ್ಳೋದು ಮನೆಯಲ್ಲಿರ್ತಕ್ಕಂಥ ಹಿರಿಯರೊಂದಿಗೆ ಕೂತು, ಅವರೊಂದಿಗೆ ಕೂತು ನೀವು ಮಾತಾಡಿದಾಗ ಸರಿಯಾದ ಮಾರ್ಗಸೂಚಿಯನ್ನು ತಗೊಳ್ಬೋದು. ಒಳ್ಳೆಯದಾಗಲಿ. ಇನ್ನು ವೃಷಭ ರಾಶಿ. ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರ್ಥಿಕ ಸಂಕಷ್ಟಗಳಿಂದ ಮುಕ್ತರಾಗಿ ಒಂದಷ್ಟು ಹಣಕಾಸಿನ ವಿಚಾರದಲ್ಲಿ ಲಾಭವನ್ನು ಗಳಿಸ್ಬೋದು. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿಂತದಲ್ಲಿ ಕೋಪ ಇದೆಯಲ್ಲ, ಕೋಪವನ್ನು ಕಡಿಮೆ ಮಾಡಿಕೊಡಿ. ಕೋಪವನ್ನು ಕಡಿಮೆ ಮಾಡಿಕೊಂಡು ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಯನ್ನು ದೂರ ಮಾಡಿಕೊಂಡ್ರೆ ಫಲಾಫಲಗಳಲ್ಲಿ ಅದೃಷ್ಟ ಎಂಬತಕ್ಕಂಥದ್ದು ನಿಮ್ಮದಾಗತ್ತೆ. ಹಾಗೆ ಯಾವುದೇ ಒಂದು ಕಾಯಕವನ್ನು, ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದರೂ ಸ್ವಲ್ಪ ಜೋಪಾನ. ಇವತ್ತು ಪ್ರಾರಂಭಿಕ ಹಂತದಲ್ಲಿ ಒಂದಷ್ಟು ತೊಂದರೆ ತಾಪತ್ರೆಗಳೇ ಸಾಕಷ್ಟಿದೆ. ಮನಸ್ಸು ನೆಮ್ಮದಿ ಇದ್ದಂಥ ರೀತಿಯಲ್ಲಿರುತ್ತೆ. ಆದರೆ 11 ಗಂಟೆವರೆಗೂ ಮಾತ್ರ. 11ರಿಂದ ಸಂಧ್ಯಾಕಾಲದ 7 ಗಂಟೆ 40 ನಿಮಿಷದವರೆಗೂ ನಿಮ್ಮ ಇಷ್ಟದ ಪ್ರಕಾರನೇ, ನಿಮ್ಮ ಇಷ್ಟದಂತೆ ನೀವು ಏನು ಬೇಕಾದ್ದು ಮಾಡಬಹುದು. ಹಾಗೆ ಹಣಕಾಸಿನ ವಿಚಾರದಲ್ಲಿ ಲಾಭವನ್ನು ಗಳಿಸ್ಬೋದು. ಇವತ್ತು ನೀವು ಆಲೋಚನೆ ಮಾಡತಕ್ಕಂಥ ರೀತಿ ಏನೇ ಇದ್ದರೂ ಅದಕ್ಕೆ ಪೂರಕವಾಗಿ ಭಗವಂತನ ಕೃಪೆ ಇದೆ, ಹೆಚ್ಚಿನ ಫಲಾಫಲಗಳಿದೆ, ಅದೃಷ್ಟ ಎಂಬತಕ್ಕಂಥದ್ದು ನಿಮ್ಮದಾಗತ್ತೆ. ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಇವತ್ತಿನ ದಿವಸ ಸಾಕಷ್ಟು ಲಾಭವನ್ನು ತಂದುಕೊಳ್ತೀರಿ. ಹಾಗೆ ಇವತ್ತು ನೀವು ಮಾಡುವ ಕೆಲಸದಲ್ಲಿ ಒಂದು ಬದಲಾವಣೆ ತಂದುಕೊಳ್ಬೋದು. ಏನಪ್ಪ, ಮಾಡುವ ಯಾವುದೇ ಕೆಲಸ ಆದರೂ ಭಗವಂತನ ಕೃಪೆಯಿಂದ ಧರ್ಮ ಮಾರ್ಗದಲ್ಲಿ ನಡೆದರೆ ಎಲ್ಲವನ್ನು ಸಹಿತ ತಾವು ಸಿದ್ಧಿಪಡಿಸ್ಕೊಳ್ಬೋದು ವೃಷಭ ರಾಶಿಯವರು. ಇನ್ನು ಮಿಥುನ ರಾಶಿ. ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದ್ದು, ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಸಮಾಧಾನವನ್ನು ದೂರ ಮಾಡ್ಕೊಳ್ತೀರಿ, ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತಿನ ದಿವಸ ನಿಮ್ಮ ವೃತ್ತಿಯಲ್ಲಿ ಒಂದು ಅಭಿವೃದ್ಧಿಯನ್ನು ತಂದುಕೊಳ್ಳುವಂಥ ಕಾಲ, ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಕಾಲ. ಯೋಗಾಯೋಗಗಳು ಚೆನ್ನಾಗಿದ್ದರೆ ಅದು ಗುರುವಿನ ಅನುಗ್ರಹ ಆದಂಗೆ. ಹಾಗೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪಗಳು ಬರೋದು ಸಹಜವೇ. ಆದರೆ ಇವತ್ತು ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕಿ ಏನಾದರೂ ಒಂದಿಷ್ಟು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಅದೃಷ್ಟ ನಿಮ್ಮದಾದ್ರಿಂದ ಭಯಪಡದಿರ ಧೈರ್ಯವಾಗಿ ಮುನ್ನಡೆಯಿರಿ, ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹೆಣ್ಣು ಮಕ್ಕಳು ಮಾತ್ರ ಸ್ವಲ್ಪ ಮೌನದಿಂದ ಇರ್ತಕ್ಕಂಥದ್ದು ಬಹಳ ಉತ್ತಮ. ಮೌನ ಅಂತ ಇನ್ನು ಪೂರ್ತಿ ಮೌನಕ್ಕೆ ಜಾರಬಾರ್ದು. ಹಬ್ಬ ಅಲ್ವಾ, ಹೆಣ್ಣುಮಕ್ಕಳು ನಗನಗ್ತಾ ಇರಬೇಕು. ಅಸಲು ಹಬ್ಬ ಆಗೋದೇ ಹೆಣ್ಣುಮಕ್ಕಳಿಂದ. ನೀವು ಹೆಣ್ಣುಮಕ್ಕಳು ನಗನಗ್ತಾ ಇದ್ದು ಸಂತೋಷವಾಗಿದ್ದು ನಿಮ್ಮ ಉಡುಗೆ ತೊಡುಗೆಗಳಾಗಲಿ, ನಿಮ್ಮ ಮಾಡುವಂಥ ಖಾದ್ಯಗಳಾಗಲಿ, ನೀವು ಮಾತಾಡೋ ಮಾತಾಗಲಿ, ನೀವು ಪ್ರೀತಿಯಿಂದ ಬರಮಾಡ್ಕೊಳ್ಳುವಂಥ ರೀತಿ ಆಗಲಿ, ಅದೇ ಇವತ್ತು ಹಬ್ಬ. ಅಂಥ ಹಬ್ಬಕ್ಕೆ ಧಕ್ಕೆ ಬಾರದಂಥ ರೀತಿ ನಿಮ್ಮ ಒಂದು ಚಿಂತನೆಯನ್ನು ಸರಿಯಾದ ರೀತಿ ಮಾಡಿದ್ರೆ ಇವತ್ತು ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಎಲ್ಲರೂ ಸಂತೋಷವಾಗಿ ಸಮಂಜಸವಾಗಿರ್ಬೋದು. ಹಾಗೆ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ತಪ್ಪದಿರ ಇವತ್ತು ಗೋಮಾತೆಯ ಪ್ರಾರ್ಥನೆ ಮಾಡಿ, ಗೋ ಆರಾಧನೆ ಮಾಡಿ, ಗೋವಿಗೆ ಒಂದಿಷ್ಟು ಗೋಗ್ರಾಸವನ್ನು ಕೊಡಿ. ಇದರಿಂದ ತುಂಬ ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು, ಗುರುವಿನ ಅನುಗ್ರಹ ಇದ್ದು, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಆದರೆ ಸತ್ಯಾಸತ್ಯತೆಗಳನ್ನು ಅರಿದಿರ ಮುಂಗೋಪ ಮಾಡ್ಕೊಳ್ತಕ್ಕಂಥದ್ದು, ಕೋಪ ಮಾಡ್ಕೊಳ್ತಕ್ಕಂಥದ್ದು, ನಿಂದಿಸ್ತಕ್ಕಂಥದ್ದು, ಅಥವಾ ನಿಮ್ಮ ಜೊತೆಲಿರ್ತಕ್ಕಂಥವ್ರ ಮಧ್ಯದಲ್ಲಿ ಯಾವುದಾದ್ರೂ ಸಣ್ಣ ಪುಟ್ಟ ವ್ಯಾಜ್ಯಗಳು ಮಾಡ್ಕೊಳ್ತಕ್ಕಂಥದ್ದು, ಇಂತೆಲ್ಲ ಪರಿಸ್ಥಿತಿ ಇದೆ. ಇದನ್ನು ಸರಿಪಡಿಸ್ಕೊಳ್ಬೇಕು, ಸರಿಯಾದ ಮಾರ್ಗದಲ್ಲಿ ನಡಿಬೇಕು, ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು. ಇದರ ಜೊತೆಗೆ ಮಾಡುವ ಕಾಯಕವನ್ನು ಅರ್ಥೈಸ್ಕೊಂಡು ಮಾಡಬೇಕು. ಆಗಲೇ ಅರ್ಥಪೂರ್ಣವಾಗಿ ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದು. ಜೊತೆಗೆ ಇವತ್ತಿನ ದಿವಸ ಯಾವುದೇ ಒಂದು ದೊಡ್ಡ ಜವಾಬ್ದಾರಿಯನ್ನು ಹೊರಬೇಕಾದರೂ ಒಂದು ಆಲೋಚನೆ ಮಾಡಿ, ಸರಿ ಯಾವುದು ತಪ್ಪು ಯಾವುದು ಅಂತ. ಸರಿ ತಪ್ಪುಗಳ ಸರಿಯಾದ ಸನ್ಮಾರ್ಗದಲ್ಲಿದ್ದರೆ ಅದರ ಫಲಾಫಲಗಳು ಅಷ್ಟೇ ವಿಶೇಷವಾಗಿರುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಸಿಂಹರಾಶಿ. ಸಿಂಹಲಗ್ನದಲ್ಲಿರ್ತಕ್ಕಂಥವ್ರು ಇವತ್ತು ಚಂದ್ರ ಚೆನ್ನಾಗಿದ್ದು, ಬುಧನ ಆಸ್ಥಾನ ಚೆನ್ನಾಗಿರೋದ್ರಿಂದ ಪ್ರಾರಂಭಿಕ ಹಂತದಲ್ಲೇ ಒಂದಷ್ಟು ಸಂತೋಷದಿಂದ ಸಂಭ್ರಮದಿಂದ ಇರ್ತೀರಿ. ಆದರೆ ಮಧ್ಯಾಹ್ನ 12 ಗಂಟೆ ತನಕ ಒಂದು ಥರ ಆದರೆ 12ರ ನಂತರ 12ರಿಂದ 4:20 ಮತ್ತೊಂದು ಥರ ಸಮಸ್ಯೆ ಎದುರಾಗುತ್ತೆ. ಅಂದರೆ 12ರಿಂದ 4 ಗಂಟೆ 20 ನಿಮಿಷ ಮಂದಗತಿಯಲ್ಲಿ ಸಾಗುತ್ತೆ. ಮನಸ್ಸು ನೆಮ್ಮದಿ ಇಲ್ಲದಂಥ ರೀತಿ ಇರುತ್ತೆ, ಅಧಿಕವಾದಂಥ ಚಂಚಲತೆ ಇರುತ್ತೆ. ಮಾಡದಿರತಕ್ಕಂಥ ತಪ್ಪು ಒಪ್ಪುಗಳಿಗೆ ತಲೆ ಬಗ್ಸಿ ನಿಲ್ಲಬೇಕಾಗತ್ತೆ. ಈ ಸಮಯ ಬಹಳ ಎಚ್ಚರಿಕೆಯಲ್ಲಿರಿ. ಇದೊಂದು ಸಮಯ ದಾಟಿದ್ರೆ ಮತ್ತಷ್ಟು ಅದೃಷ್ಟವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇದರ ಮಧ್ಯದಲ್ಲಿ ಮನೆ ದೇವರ ಪ್ರಾರ್ಥನೆ ಬೇಕು. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ.
ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ಒಳ್ಳೆ ಮನಸ್ಸಿನಿಂದ ಒಳ್ಳೆ ಕಾಯಕವನ್ನು ಮಾಡಿದ್ರೆ ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀವಿ. ಹಾಗೆ ಇವತ್ತು ಮತ್ತೊಂದು ಅದೃಷ್ಟದ ರೇಖೆ ಇದೆ. ಇವತ್ತಿನ ದಿವಸ ಸಿಂಹರಾಶಿಯಲ್ಲಿರ್ತಕ್ಕಂಥವರು ಶುಭ ಸಂಧ್ಯಾಕಾಲ ವಿಷ್ಣು ಆಲಯಕ್ಕೆ ಬಂದು ತುಳಸಿಯಿಂದ ಒಂದು ಅರ್ಚನಾ ಸಂಕಲ್ಪವನ್ನು ಮಾಡಿಸೋದ್ರಿಂದ ಇನ್ನಷ್ಟು ಅದ್ಭುತವಾದಂಥ ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ ಕನ್ಯಾ ಲಗ್ನ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದ್ದು ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಫಲಾಫಲಗಳಲ್ಲೇನೋ ತಾವು ಅಂದುಕೊಂಡಷ್ಟು ಮಟ್ಟಿಗೆ ಪರವಾಗಿಲ್ಲ. ಆದರೆ ಪ್ರಾರಂಭಿಕ ಹಂತದಲ್ಲಿ ಬರುವಂಥ ಸಮಸ್ಯೆಗಳಿಗೆ ಪರಿಹಾರ ಸಿಗದಂಥ ರೀತಿಯಲ್ಲಿರುತ್ತೆ. ಏನೇ ಆದರೂ ಅಂಜಬಾರದು, ಅಧೈರ್ಯ ಪಡಬಾರದು, ಧೈರ್ಯದಿಂದ ಒಂದು ಹೆಜ್ಜೆ ಮುಂದೆ ಹಾಕಬೇಕು. ಆದರೆ ಮನಸ್ಸಲ್ಲಿರ್ತಕ್ಕಂಥ ಆತಂಕ, ಉದ್ವೇಗತನ, ಒಂದಷ್ಟು ಭಯ ಅಥವಾ ಹೇಗಪ್ಪ ಜೀವನ ಅಥವಾ ಎಲ್ಲಕ್ಕಿಂತ ಮುಖ್ಯವಾಗಿ ಒಂದು ದೊಡ್ಡ ಜವಾಬ್ದಾರಿಯನ್ನು ಹೊರಬೇಕಾದ್ರೆ ಅದರ ಪೂರ್ವಭಾವಿಯಾಗಿ ಒಂದಷ್ಟು ಚಿಂತನೆಗಳು ಮಾಡೋದು ಸಮಂಜಸವೇ. ಆದರೂ ಭೂಮಿಯಿಂದ ಒಂದಿಷ್ಟು ಲಾಭ ಆಗ್ತಕ್ಕಂಥದ್ದು, ಮಾಡುವ ಕಾಯಕದಲ್ಲಿ ಲಾಭ ಸಿಗ್ತಕ್ಕಂಥದ್ದು, ನೀವು ನಂಬಿರ್ತಕ್ಕಂಥ ದೈವದ ಅನುಗ್ರಹವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು ಇದೆಲ್ಲ ಕನ್ಯಾ ರಾಶಿಯವರಿಗೆ ಬಹಳ ವಿಶೇಷವಾಗಿದೆ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರು ಮನೆಯಿಂದ ಆಚೆ ಹೊರಡಬೇಕಾದ್ರೆ ಇವತ್ತು ಯಾವುದೇ ಕೆಲಸಕ್ಕೆ ಹೊರಡಬೇಕಾದ್ರೂ ಮೊದಲು ಒಂದು ಚಿಟಿಕೆಯಷ್ಟು ಉದ್ದಿನಬೇಳೆ, ಒಂದು ಚಿಟಿಕೆಯಷ್ಟು ಹೆಸರು ಕಾಳು, ಹೆಸರು ಉದ್ದು ಎರಡೂ ಸಹಿತ ದೃಷ್ಟಿ ತೆಗೆದು ಆಚೆ ಹಾಕೋದ್ರಿಂದ ಸ್ವಲ್ಪ ಶಾಂತಿ ನೆಮ್ಮದಿಯನ್ನು ತಂದುಕೊಳ್ತೀರಿ. ಜೊತೆಗೆ ಇವತ್ತು ಶನೇಶ್ಚರ ಮಂತ್ರವನ್ನು ಸಾಧ್ಯವಾದಷ್ಟು ಪಠನೆ ಮಾಡಿ. ಓಂ ಶಂ ಶನೇಶ್ಚರಾಯ ನಮಃ ಎಂಬತಕ್ಕಂಥ ಮಹಾಮಂತ್ರವನ್ನು ತಾವು ಪಠನೆ ಮಾಡಿದ್ರೆ ಮತ್ತಷ್ಟು ಲಾಭವನ್ನು ತಂದುಕೊಳ್ತೀರಿ. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದ್ದು ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ ಇದೆ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಬರೋದು ಸಹಜವೇ. ಆದರೆ ಮನಸ್ತಾಪ ಬರುತ್ತೆ ನಿಜ, ಅದನ್ನು ಅಲ್ಲೇ ಅರ್ಥೈಸ್ಕೊಂಡು ಸರಿಪಡಿಸ್ಕೊಳ್ಬಹುದು. ಹಾಗೆ ನಿಷ್ಠುರ ಬರುತ್ತೆ ಸಹಜ. ನಿಷ್ಠುರವನ್ನು ತಾವೇ ಅರಿತು ಸರಿಯಾದ ದಾರಿಯಲ್ಲಿ ನಡೆದುಬಿಟ್ರೆ ಅಲ್ಲೂ ಲಾಭವೇ ಇದೆ. ಒಟ್ಟಾರೆ ಹೇಳಬೇಕಂದ್ರೆ ದೀಪಾವಳಿ, ನರಕ ಚತುರ್ದಶಿ ಇವತ್ತು ತುಲಾರಾಶಿಯವರಿಗೆ ಒಂಥರ ಸಂತಸದ ದಿನ, ಸಂಭ್ರಮದ ದಿನ. ಏನೇ ಆದರೂ ನಾನು ಎಂಥ ಶ್ರಮ ಬಂದರೂ ನಾನು ಸಾಧಿಸಬಲ್ಲೆ, ಅದರ ಸಿದ್ಧಿಪಡಿಸ್ಕೋಬಲ್ಲೆ, ಅದರಿಂದ ಅರ್ಥಪೂರ್ಣವಾದಂಥ ಬದುಕನ್ನು ಕಾಣಬಲ್ಲೆ ಎಂಬತಕ್ಕಂಥ ಆ ಸಂತೋಷ, ಆ ನೆಮ್ಮದಿ ಇದೆಯಲ್ಲ ನಿಮ್ಮ ಭವಿಷ್ಯತ್ತಲ್ಲಿದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು, ಅಸಮಾಧಾನವನ್ನು ದೂರ ಮಾಡ್ಕೊಳ್ಬೋದು, ಸಮಾಧಾನಕರವಾದ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ಬೋದು. ಇವತ್ತಿನ ದಿವಸ ನಿಮ್ಮ ವೃತ್ತಿಯಲ್ಲಿ ಒಂದಿಷ್ಟು ಅಭಿವೃದ್ಧಿಯನ್ನು ಕಂಡು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಇವತ್ತು ಕುಲದೇವರನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಲಕ್ಷ್ಮೀನಾರಾಯಣರ ಆರಾಧನೆ ನಡೆಸ್ತಕ್ಕಂಥದ್ದು, ಹಾಗೆ ಫಲಾಫಲಗಳಲ್ಲಿ ಅಂದುಕೊಂಡಷ್ಟು ಹೆಚ್ಚಿನ ಲಾಭವನ್ನು ತಂದುಕೊಳ್ಳುವಂಥ ಯೋಗ ಫಲ ಇದೆ. ಆದರೆ ಪ್ರಾರಂಭಿಕ ಹಂತದಲ್ಲಿ ಮಾತ್ರ ಒಂದಿಷ್ಟು ತೊಂದರೆ ತಾಪತ್ರೆ ಆಗ್ಬೋದು. ಆದರೂ ಭಯಪಡಬೇಕಾದ್ದಿಲ್ಲ. ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಅಸಮಾಧಾನ ಅಂತಕ್ಕಂಥ ದೂರ ಮಾಡ್ಕೊಳ್ತೀರಿ, ಸಮಾಧಾನಕರವಾದ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆ ಯೋಗ ಫಲ ಎರಡೂ ನಿಮ್ಮಲ್ಲಿರೋದ್ರಿಂದ ನೀವು ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕ್ಬೋದು, ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಮಾಡುವ ಯಾವುದೇ ಕೆಲಸ ಆದರೂ ಎಚ್ಚೆತ್ತುಕೊಂಡು ಮಾಡಿದ್ರೆ, ಸರಿಯಾದ ಕ್ರಮವನ್ನು ಅನುಸರಿಸಿದ್ರೆ ಒಳ್ಳೆ ಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ವೃಶ್ಚಿಕ ರಾಶಿಯವರು. ಇನ್ನು ಧನುರಾಶಿ. ಧನುರಾಶಿ ಧನುರ್ಲಗ್ನ. ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗಿ ಒಂದಷ್ಟು ಹಣಕಾಸನ್ನು ಸಂಪಾದನೆ ಮಾಡ್ತೀರಿ. ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣ್ತೀರಿ, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಪ್ರಯಾಣ ಕಾಲ ಸ್ವಲ್ಪ ಎಚ್ಚರಿಕೆ ಇರಲಿ. ಇವತ್ತಿನ ದಿವಸ ಎಲ್ಲೇ ದೂರಭಾರ ಹೊರಡಬೇಕಾದ್ರೂ, ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದ್ರೂ ಸ್ವಲ್ಪ ಎಚ್ಚೆತ್ತುಕೊಳ್ಳತಕ್ಕಂಥದ್ದು ಬಹಳ ಉತ್ತಮ. ಯಾಕೆಂದರೆ ಸಣ್ಣ ಸಣ್ಣ ವಿಚಾರವೂ ಸಹಿತ ದೊಡ್ಡ ದೊಡ್ಡ ಸಮಸ್ಯೆಗಳಾಗಬಹುದು. ಇವತ್ತಿನ ದಿವಸ ಯಾರೊಂದಿಗೆ ಏನು ವ್ಯವಹರಿಸಬೇಕಾದ್ರೂ ಮತ್ತೊಬ್ಬ ಹಿರಿಯರ ಮಾರ್ಗದರ್ಶನವನ್ನು ಅನುಸೋದ್ರಿಂದ ತುಂಬ ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಿರಿಯರ ಮಾರ್ಗದರ್ಶನ ಅನುಸರಿಸಿದ್ರೆ ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ಳುವಂಥ ಅದೃಷ್ಟ ನಿಮ್ಮದಾಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಜಿರವರು ಧನುರಾಶಿವರೆಗೂ ಕೂಡ ರಾಶಿ ಫಲಗಳನ್ನು ತಿಳಿಸಿಕೊಟ್ಟಿದ್ದಾರೆ. ಇನ್ನು ಈಗ ಮಕರ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಮಕರ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಿ. ಖಂಡಿತ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಬುಧನ ಅನುಗ್ರಹ ಚೆನ್ನಾಗಿರೋದ್ರಿಂದ, ಬುಧನ ಅನುಗ್ರಹ ಇತ್ತು ಅಂದರೆ ಸ್ವಂತ ಬುದ್ಧಿ, ಸ್ವಂತ ಜ್ಞಾನ, ಹಾಗೆ ತಾವು ಮಾಡುವಂತಹ ಕಾಯಕವನ್ನು ಅರ್ಥೈಸ್ಕೊಂಡು ಮಾಡ್ತಕ್ಕಂಥದ್ದು, ಅರ್ಥಪೂರ್ಣವಾದ ಬದುಕಿನಲ್ಲಿ ನಡೀತಕ್ಕಂಥದ್ದು, ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು. ಭಗವಂತನ ಕೃಪೆ ಹೊಂದಿದ್ರೆ ಎಲ್ಲವೂ ಕಾರ್ಯಸಿದ್ಧಿಯೇ. ಹಾಗೆ ಇವತ್ತು ಯಾವುದೇ ಒಂದು ಚಿಂತನೆ ಮಾಡಬೇಕಾದರೂ ಸ್ವಲ್ಪ ಯೋಚನೆ ಮಾಡಬೇಕು. ಇವತ್ತು ನೀವು ಮಾಡುವಂತಹ ಕಾಯಕದಲ್ಲಿ ಬಹಳಷ್ಟು ವಿಶೇಷವಾದಂಥ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಇವತ್ತು ಪ್ರಾರಂಭಿಕ ಹಂತದಲ್ಲಿ ಬಂದೊದಗುವಂಥ ಸಮಸ್ಯೆಗಳಿದೆಯಲ್ಲ, ಅದನ್ನು ದೂರ ಮಾಡಿಕೊಳ್ಳೋದು ಸ್ವಲ್ಪ ಕಷ್ಟ. ಅದಕ್ಕಾಗಿ ಮಕರ ರಾಶಿಯವರಿಗೆ ನಿಮ್ಮ ಮನಸ್ಸನ್ನು ಸಾಧ್ಯವಾದಷ್ಟು ತಿಳಿಯಾಗಿಟ್ಕೊಳ್ತಕ್ಕಂಥದ್ದು,
ಯಾವುದು ಬೇಕು ಯಾವುದು ಬೇಡ, ಗೌರವವನ್ನು ಅಂದರೆ ದೊಡ್ಡವರಿಗೆ ಗೌರವ ಕೊಡ್ತಕ್ಕಂಥದ್ದಾಗಲಿ ಅಥವಾ ನಿಮ್ಮ ಮಾತಾಪಿತೃಗಳ ಮಾತನ್ನು ಆಲಿಸ್ತಕ್ಕಂಥದ್ದಾಗಲಿ, ಹಾಗೆ ಸಣ್ಣ ಪುಟ್ಟ ಮಕ್ಕಳಿದ್ರೆ ನಿಮ್ಮ ಆಟ ಪಾಠಗಳ ಕಡೆ ಗಮನ ಕೊಡಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಬೇಕು. ಯಾಕೆಂದರೆ ಇವತ್ತು ಸಣ್ಣ ಪುಟ್ಟ ವಿಚಾರಗಳಲ್ಲೂ ಬಹಳ ಬೇಗ ಮನಸ್ತಾಪ ಬರುತ್ತೆ, ಮನಸ್ಸಿಗೆ ನೋವುಂಟಾಗುವಂಥ ಪರಿಸ್ಥಿತಿ ಎದುರಾಗ್ತಿರುತ್ತೆ ಮಕರ ರಾಶಿಯವರಿಗೆ. ಇಂತಹ ಪರಿಸ್ಥಿತಿಯಲ್ಲಿ ದೇವಿಯನ್ನು ಆರಾಧನೆ ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ. ತಾಯಿ ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀವಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರಾನುಗ್ರಹ ಚೆನ್ನಾಗಿರೋದ್ರಿಂದ ನಿಮ್ಮ ಮುಖದ ವರ್ಚಸ್ಸು, ತೇಜಸ್ಸು, ತಾವು ಮಾಡುವ ಕೆಲಸ, ತಮ್ಮ ವೃತ್ತಿಯ ಅಭಿವೃದ್ಧಿ, ಏನಾದರೂ ಒಂದು ಸಾಧನೆ ಮಾಡಬೇಕು ಅಂದ್ಕೊಂಡು ಆ ಸಾಧನೆಯ ಹಾದಿ ಮಹತ್ತರವಾಗಿರ್ತಕ್ಕಂಥದ್ದು, ಹೆಚ್ಚಿನ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥದ್ದು. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪಗಳಂತೂ ಇವತ್ತು ಖಂಡಿತ ಇದೆ. ಆ ಮನಸ್ತಾಪಗಳಿಂದ ನೀವು ಮುಕ್ತರಾಗಿ ಒಂದಷ್ಟು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಇವತ್ತು ತಾಯಿ ಶಂಕರಿಯನ್ನು, ಬನಶಂಕರಿಯನ್ನು, ದುರ್ಗಾ ಪರಮೇಶ್ವರಿಯನ್ನು ಅಥವಾ ಗ್ರಾಮದೇವತೆಯನ್ನು, ನಿಮ್ಮ ಕುಲದೇವರನ್ನು ತಾವು ಪ್ರಾರ್ಥನೆ ಮಾಡಿ. ಹಬ್ಬ ಆದ್ದರಿಂದ, ನರಕ ಚತುರ್ದಶಿ ಆದ್ದರಿಂದ ಇವತ್ತು ಭಗವಂತನ ಪ್ರಾರ್ಥನೆ. ವಸುದೈವ ಸುಧಂ ದೇವಂ ಕಂಸ ಚಾಣೂರಮರ್ಧನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಜಗತ್ತಿಗೆ ಗುರುವಾಗಿರ್ತಕ್ಕಂಥ ಕೃಷ್ಣನ ಆರಾಧನೆ ಇವತ್ತು ಮತ್ತಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮೀನರಾಶಿ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು, ಅಸಮಾಧಾನವನ್ನು ದೂರ ಮಾಡ್ಕೊಳ್ಬೋದು, ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪಗಳು ಬರೋದು ಸಹಜವೇ, ಆದರೆ ಯೋಚನೆ ಮಾಡಿ ಒಂದು ಹೆಜ್ಜೆ ಮುಂದೆ ಹಾಕಬೇಕು. ಹಾಗೆ ಇವತ್ತು ಏನೇ ಮಾಡಬೇಕಾದರೂ ಸ್ವಲ್ಪ ಜೋಪಾನ, ಎಚ್ಚರಿಕೆಯಿಂದ ಇರಿ. ಹಾಗೆ ತೃಪ್ತಿಕರವಾದಂತಹ ಬದುಕನ್ನು ಕಾಣ್ತೀರಿ, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಯೋಗಗಳು ಚೆನ್ನಾಗಿದೆ, ಗುರುವಿನ ಅನುಗ್ರಹ ನಿಮಗಿದೆ. ಇವತ್ತು ನೀವು ಮಾಡುವ ಕೆಲಸದಲ್ಲಿ ಮತ್ತಷ್ಟು ಲಾಭದಾಯಕವಾಗಿರ್ತಕ್ಕಂಥ ಸನ್ನಿವೇಶ ಇದೆ. ಸಾಧ್ಯವಾದರೆ ಒಂದಷ್ಟು ಸಿಹಿ ಪದಾರ್ಥಗಳನ್ನು ಇರುವೆಗಳಿಗೆ ಹಾಕುವಂಥದ್ದು, ಚಿಕ್ಕ ಮಕ್ಕಳು ಕೊಡ್ತಕ್ಕಂಥದ್ದು, ಮತ್ತು ಮನೆಯಲ್ಲಿರ್ತಕ್ಕಂಥ ಹಿರಿಯರು ಏನಾರು ಹೇಳಿದ್ರೆ ಅದನ್ನು ಆಲಿಸ್ತಕ್ಕಂಥದ್ದು, ಅದರಂತೆ ನಡ್ಕೊಳ್ಳುವಂಥದ್ದು ಮಾಡಿದ್ರೆ ಮತ್ತಷ್ಟು ಲಾಭ ಇದೆ. ಆದರೆ ಇವತ್ತು ನೀವು ಮಾಡುವಂಥ ಟ್ರಾನ್ಸಾಕ್ಷನ್ಸ್ ಇದೆಯಲ್ಲ, ವ್ಯವಹಾರಗಳಿದೆಯಲ್ಲ, ಎಲ್ಲವೂ ಪರಿಪೂರ್ತಿಯಿಂದ ಆಗುತ್ತೆ ಅಂತಲ್ಲ. ಸಣ್ಣ ಸಣ್ಣ ವಿಚಾರಕ್ಕೂ ಸ್ವಲ್ಪ ಮನಸ್ತಾಪ ಆಗ್ಬೋದು. ಬಹಳ ಜೋಪಾನ ಇರಲಿ, ಎಚ್ಚರಿಕೆ ಇರಲಿ. ಒಳ್ಳೆಯದಾಗಲಿ, ಶುಭವಾಗಲಿ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ಬಹಳ ಅದ್ಭುತವಾಗಿ ಸವಿಸ್ತಾರವಾಗಿ ಗುರುಜಿರವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು ತಿಳಿಸ್ತೇನೆ. ಈಗ ತಾಯಿ ಮಹಾಲಕ್ಷ್ಮಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಚಿಕ್ಕದಾಗಿ ಚುಟುಕಾಗಿರ್ತಕ್ಕಂಥ ಪೂಜಾನುಷ್ಠಾನವನ್ನು ಸಲ್ಲಿಸ್ತಕ್ಕಂಥ ಸಮಯ. ಹಾಗಾಗಿ ಬನ್ನಿ ಪೂಜಾನುಷ್ಠಾನವನ್ನು ಪ್ರಾರಂಭ ಮಾಡೋಣ. ಗುರುಗಳೇ, ಪೂಜಾನುಷ್ಠಾನವನ್ನು ಪ್ರಾರಂಭ ಮಾಡೋಣ. ಖಂಡಿತ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ವಸುದೈವ ಸುಧಂ ದೇವಂ ಕಂಸ ಚಾಣೂರಮರ್ಧನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಅಂಬಾ ಮಹಾಲಕ್ಷ್ಮಿ, ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ದೇವಿಯನ್ನು ಪ್ರಾರ್ಥನೆ ಮಾಡ್ತಾ ಗಂಗಾರಾಧನೆ ಮಾಡೋಣ. ಗಂಗೆ ಚಮನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ಭಗವತಿಗೆ ಒಂದು ಅಭಿಷೇಕ ಆಗಲಿ. ಓಂ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಹರಿಂ ಕಾರಾಸನಗರ್ಭಿದಾಂ ನಲಸಿಕಾಂ ಸೌಂ ಕ್ಲೀಂ ಕಳಾಂ ಬಿಭ್ರತಿ ಸುವರ್ಣಾಂ ವರದಾರಣೀಂ ಚ ವರಸದಾಂ ದೌತಾಂ ತ್ರಿನೇತ್ರೋಜ್ವಲಾಂ ವಂದೇ ಪುಸ್ತಕಪಾಸಮಂ ಕುಸುಧಾಂ ತದ್ಭೂಷಿತಾಂ ಉಜ್ವಲಾಂ ವಾಂ ಗೌರಿ.
ತಾಯಿಗೆ ಹಿಂದಿನ ಭಾಗದಲ್ಲಿ ಪೂಜಾನುಷ್ಠಾನವನ್ನು ಸಲ್ಲಿಸ್ತಾ ಇದ್ವಿ, ಅದನ್ನು ಮತ್ತೆ ಮುಂದುವರಿಸೋಣ ಬನ್ನಿ ಗುರುಗಳೇ. ಇನ್ನು ಈಗ ತಾಯಿಗೆ ಮತ್ತೆ ಪೂಜಾನುಷ್ಠಾನವನ್ನು ಮುಂದುವರಿಸೋಣ. ಸರ್ವಮಂಗಳಿಗೆ ವಿಶೇಷವಾಗಿರ್ತಕ್ಕಂಥ ಅಭಿಷೇಕ ಅಲಂಕಾರ ಪೂಜೆ ಆಯಿತು. ಇನ್ನು ಮಹಾಮಂಗಳಾರತಿ ಇದೆ. ಆದರೆ ಅದಕ್ಕೂ ಮುನ್ನ ಇಡೀ ಭರತಖಂಡ ಎದುರು ನೋಡ್ತಾ ಇದ್ದದ್ದು ಅಯೋಧ್ಯಾನಗರವಾಸಿ ಶ್ರೀರಾಮಚಂದ್ರನ. ಅಯೋಧ್ಯಾನಗರವಾಸಿ ಪ್ರಭು ಶ್ರೀರಾಮಚಂದ್ರನ ನೋಡ್ತಿದ್ರಲ್ಲ, ರಾಮದೇವರ ಪ್ರತಿಷ್ಠಾಪನೆ ಆಯಿತು. ಪ್ರತಿಷ್ಠಾಪನೆ ಆದ ನಂತರ ಇನ್ನು ದೀಪಾವಳಿ ಹಬ್ಬ ಸಡಗರ ಸಂಭ್ರಮ ಹೇಗಿದೆ, ಬನ್ನಿ ಅಯೋಧ್ಯೆಗೆ ಹೋಗೋಣ. ಪ್ರಭು ಶ್ರೀರಾಮಚಂದ್ರನ ಪ್ರಾರ್ಥನೆ ಮಾಡ್ತಾ ಅಯೋಧ್ಯಾನಗರವಾಸಿ ಪ್ರಭು ಶ್ರೀರಾಮಚಂದ್ರನ ಆರಾಧನೆ, ದೀಪಾವಳಿಯ ಸಂಭ್ರಮ. ದೀಪಾವಳಿ ಸಡಗರ ಸಂಭ್ರಮವೇ ವಿಶೇಷ. ಎಲ್ಲವೂ ಸಹಿತ ನೋಡ್ತಾ ಇದ್ದಾಗೆ ಹಬ್ಬಗಳ ಸಾಲು ಬಹಳ ವಿಶೇಷವಾಗಿದೆ. ಹಬ್ಬಗಳ ಸಾಲಲ್ಲಿ ತಾಯಿ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡ್ತಾ ದೀಪಗಳು ಅಂಟಿಸ್ಕೊಳ್ಳೋದು, ಪಟಾಕಿ ಅಂಟಿಸೋದಿದೆಯಲ್ಲ,
ಪಟಾಕಿ ಇರಬೇಕಾದ್ರೆ ಮನೆಯಲ್ಲಿರ್ತಕ್ಕಂಥ ಹಿರಿಯರು ಪಕ್ಕದಲ್ಲಿರಬೇಕು. ಮಕ್ಕಳು ಪಟಾಕಿ ಹೊಡೆಯುವಾಗ ಪಕ್ಕದಲ್ಲಿ ನಿಂತು ಪಟಾಕಿ ಹೊಡಿಸ್ಬೇಕಾದ್ದು ದೊಡ್ಡವರ ಕರ್ತವ್ಯ. ಮಕ್ಕಳು ಹಠ ಮಾಡ್ತಾರೆ, ದೊಡ್ಡ ದೊಡ್ಡ ಪಟಾಕಿ ಬೇಕು ಅಂತಾರೆ, ಶಬ್ದ ಜೋರಾಗಿ ಬರಬೇಕು ಅಂತಾರೆ. ಏನೇ ಆದರೂ ನೀವು ಮನೆಯಲ್ಲಿರ್ತಕ್ಕಂಥ ಹಿರಿಯರು ಜೊತೆಲಿ ನಿಂತಾಗ ಮಾತ್ರ ಸಾಧನೆ ಆಗುತ್ತೆ. ಆದರೂ ಇವತ್ತು ವ್ಯವಸ್ಥಿತವಾಗಿ ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ದ ನಾವು ಸಹಿತ ಪಟಾಕಿಯ ಸಂಭ್ರಮ ಆಯಿತು. ಏನು ಮಾಡೋದು, ಚಿಕ್ಕ ಚಿಕ್ಕ ಪಟಾಕಿ ಅದರಿಂದ ಹಿಂಗೆ ಗಂಡ್ಸಿಗೆ ನೋಡಿಸೋ ಎಲ್ಲ ಖಾಲಿ ಆಗೋಯ್ತು. ಖಾಲಿ ಆಗಬೇಕು. ಯಾಕೆಂದರೆ ಚಿಕ್ಕದಾಗಿ ಚೊಕ್ಕಟವಾಗಿ ಪಟಾಕಿ ಹಬ್ಬನ ಆಚರಣೆ ಮಾಡೋದಲ್ವ, ಅದಕ್ಕೆ ನಮ್ಮಲ್ಲೂ ಹಾಗೆ ಮಾಡಿದ್ದಾರೆ. ಸರ್ವಮಂಗಳ ಮಾಂಗಲ್ಯೇ